ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಚಕ್ರಂಜಸ್ಯ ಭುಜಾಗ್ರಮೇತಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಚ ಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ಮದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರಸಾಧಕಃ ಬ್ರಹ್ಮಾಂತಾಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪರಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸದಾಂ ಭವತಿ ಯದನುಭಾವಾದಿಡಮ ಕೋಪಿ ವಾಗ್ಮೀ ಜಡಮತಿರಭಿಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸ್ವಸ್ತ್ಯಸ್ತು ತಥಾಂ ತನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ರಾಮಚಂದ್ರನ ವಂಶದವರೆಗೆ ಆ ವಂಶ ವಿಸ್ತಾರದ ಚರಿತ್ರೆಯನ್ನು ಹೇಳ್ತಾ ಬಂದಿದ್ದಾರೆ. ಊರ್ಜೋ ನಾಮ ಸಧರ್ಮಾತ್ಮ ಐಲಪುತ್ರೋ ಬಭೂವಃ ಪುತ್ರಂ ವಿಶ್ವಸಹಂತಸ್ಯ ಪಿತೃಕನ್ಯಾದ್ಯಜಾಯತ ಅಂತ ಶತರಥ ರಾಜ ಅಂತ ಅವನಿಗೆ ಐಲಬಿಲ ಅಂತ ಹುಟ್ಟಿಕೊಡ್ತಾನೆ. ಐಲಬಿಲನಿಗೆ ವೃದ್ಧ, ವೃದ್ಧನಿಗೆ ದಲ, ದಲನ ನಂತರ ಊರ್ಜ, ಊರ್ಜ ನಂತರ ಏಲಾಪುತ್ರ, ಆಮೇಲೆ ಅವನಿಗೆ ವಿಶ್ವಸಹ ಅಂತ ಮಕ್ಕಳನ್ನೆಲ್ಲ ಪಡೆದ ಚರಿತ್ರೆಯನ್ನು ಕೊಡ್ತಾರೆ. ದಿಲೀಪ ತನಯಸ್ತಸ್ಯ ರಾಮಸ್ಯ ಪ್ರಪಿತಾಮಹ ದೀರ್ಘಬಾಹು ದಿಲೀಪಸ್ಯ ರಘುರ್ನಾಮ್ನಾ ಭವತ್ಸುತಃ. ರಾಮನಿಗೆ ಮರಿಮುತ್ತಜ್ಜನಾದವನು ದಿಲೀಪ, ಅವನಿಗೆ ದೀರ್ಘಬಾಹುವಾದಂಥ ರಘು ಎನ್ನುವಂತಹ ಹೆಸರಿನ ಮಗು ಹುಟ್ಟಿಕೊಳ್ತಾನೆ. ಅಯೋಧ್ಯಾಯ ಮಹಾರಾಜು ರಘುರಾಸೀನ್ ಮಹಾಬಲಃ. ಅಯೋಧ್ಯೆಯಲ್ಲಿ ರಘು ಅಂತ ಮಹಾಬಲಿಷ್ಠನಾದ ರಾಜನಾಗಿದ್ದ. ಅಜಸ್ತು ರಘುತೋ ಜಜ್ಞೆ ಅಜಾದ್ ದಶರಥೋ ಭವತ್. ರಾಮೋ ದಶರಥಾಜ್ಞೆ ಧರ್ಮರಾಮೋ ಮಹಾಯಶಃ. ರಘುವಿನಿಂದ ಅಜ ಹುಟ್ಟಿಕೊಳ್ತಾನೆ, ಅಜನಿಗೆ ದಶರಥ ಹುಟ್ಟಿಕೊಳ್ತಾನೆ, ದಶರಥನಿಂದ ಕೀರ್ತಿ ಸಂಪನ್ನನಾದ ಧರ್ಮಸ್ವರೂಪಿಯಾದಂತಹ ರಾಮಚಂದ್ರ ತಾನು ಹುಟ್ಟಿಕೊಳ್ತಾನೆ. ಅದನ್ನು ಹೇಳಬೇಕಾದ್ರೆ ಹೇಳ್ತಾರೆ, ಕಶ್ಯಪನ ಅವತಾರವೇ ಅದು ದಶರಥ ರಾಜ ಅಂತ. ಸ್ವಯಂಭುವನಿನ ಒಂದು ಅಂಶ ಇದೆ ಅಂತ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಅಲ್ಲಿ ರಾಮಚಂದ್ರ ತಾನು ಅವತಾರವನ್ನು ಮಾಡ್ತಾನೆ ಅಂತ. ರಾಮಸ್ಯ ತನಯೋ ಜಜ್ಞೆ ಕುಶ ಇತ್ಯಭಿವಿಶ್ರುತಃ ಅತಿಥಿಸ್ತು ಕುಶ ಜಜ್ಞೆ ನಿಷಧಸ್ತಸ್ಯ ಚಾತ್ಮಜಃ. ರಾಮನಿಗೆ ಕುಶ ಮತ್ತೊಂದು ಲವ ಅಂತ ಇಬ್ಬರು ಮಕ್ಕಳು ಹುಟ್ಟಿಕೊಳ್ತಾರೆ. ಯಾರಿವರು ಕೇಳಿದ್ರೆ, ರಾಮನಿಗೆ ಸೀತಾ ಪ್ರತಿಕೃತಿಯಾದಾಗ ಸೇವೆ ಸಲ್ಲಿಸಿದ್ದು ಯಾರು ಕೇಳಿದ್ರೆ ಇಂದ್ರ. ಪರಮಾನ್ನವೆಲ್ಲ ಕೊಡುವಂಥದ್ದೆಲ್ಲ ರಾಮಾಯಣದಲ್ಲಿ ಕೇಳ್ತೇವೆ. ಹಾಗಾಗಿ ಅಂತಹ ಇಂದ್ರನೇ ತಾನು ಮಕ್ಕಳಾಗಿ ಬಂದದ್ದು, ಏನು ಕುಶನಾಗಿ ಬಂದದ್ದು ಅಂತ ಹೇಳ್ತಾರೆ. ಮತ್ತೊಂದು ಯಾರು ಕೇಳಿದ್ರೆ ಲವ ಅಂತ. ಇವ ಯಾರು ಕೇಳಿದ್ರೆ ಅಗ್ನಿಯಾಗಿ ಬಂದದ್ದು. ಸೀತೆಯನ್ನು ಪರೀಕ್ಷೆ ಮಾಡುವಾಗ ಆ ಅಗ್ನಿಯನ್ನಿಟ್ಟು ಅದರಲ್ಲಿ ಆಕೆ ತಾನು ಹಾರಿ ತನ್ನ ಪ್ರತಿಕೃತಿಯನ್ನು, ದೇಹವನ್ನು ಪರಿವರ್ತಿಸಿಕೊಂಡು ತಾನು ಬರ್ತಾಳೆ. ಹಾಗಾಗಿ ಅಗ್ನಿ ಸಹಾಯ ಮಾಡಿದ್ದರಿಂದ ಅಗ್ನಿಯೇ ಇಲ್ಲಿ ಲವನಾಗಿ ಹುಟ್ಟಿಕೊಂಡದ್ದು ಅಂತ ಕೊಡ್ತಾರೆ. ನಿಷಧಸ್ಯ ನಲಃ ಪುತ್ರೋ ನಭಃ ಪುತ್ರೋ ನಲಸ್ಯ ಚ ನಭಸ್ಯ ನಂದರೀಕಾಕ್ಷ ಸಂಯಮಧನ್ವಾ ತತಃ ಸ್ಮೃತಃ. ನಿಷಧನ ಮಗ ನಲ, ನಲನ ಮಗ ನಭ, ನಭನ ಮಗ ಪುಂಡರೀಕ, ಪುಂಡರೀಕನ ಮಗ ಕ್ಷೇಮಧನ್ವ ಅಂತ ಹೆಸರು. ಕ್ಷೇಮಧನ್ವಾತು ರಾಜಾಸಿ ದೇವಾನೀಕಃ ಪ್ರತಾಪವಾನ್ ಆಸೀದ ಹೀನಗುರ್ನಾಮ ದೇವಾನೀಕಾತ್ಮಜಃ ಪ್ರಭು. ಕ್ಷೇಮಧನ್ವನ ಮಗ ಪ್ರತಾಪವಂತನಾದ ದೇವಾನೀಕ, ದೇವಾನೀಕನ ಮಗ ಬಲಿಷ್ಠನಾದ ಅಹೀನಗು ಅಂತ ಕೊಡ್ತಾರೆ. ಅಹೀನಗೋಸ್ತು ದಾಯಾದ ಸುಧನ್ವ ನಾಮ ಪಾರ್ಥಿವಃ ಸುಧನ್ವಸ್ತು ದಯಾಯಾದೋ ಏಲೋ ನಾಮ ಮಹೀಪತಿ ಉಚ್ಚೋ ನಾಮ ಧರ್ಮಾತ್ಮ ಏಲಪುತ್ರೋ ಬಭೂವಃ. ಅಹೀನಗೋ ಅಂತ ಇದ್ದಾನಲ್ಲ, ಅವನಿಗೆ ಸುಧನ್ವ ಎಂಬಂತವ ಮಗ ಹುಟ್ಟಿಕೊಳ್ತಾನೆ. ಸುಧನ್ವನಿಗೆ ಬಲ, ಬಲನಿಗೆ ಏಲ, ಏಲನಿಗೆ ಉಚ್ಚ,
ಉಚ್ಚ ಧರ್ಮಾತ್ಮನಾಗಿ ಹುಟ್ಟಿಕೊಳ್ತಾನೆ ಅಂತ ಕೊಡ್ತಾರೆ. ಯಜ್ಞನಾಭ ಸುತಸ್ತಸ್ಯ ಉಚ್ಚಸ್ಯ ಚ ಮಹಾತ್ಮನಃ ವಸುದಾನೋ ಯಜ್ಞನಾಭಾತ್ ಶಂಖನಸ್ತಸ್ಯ ಚಾತ್ಮಜಃ. ಇನ್ನು ಉಚ್ಚ ಅಂತ ಅವನಿಗೆ ಯಜ್ಞನಾಭ ಅಂತ ಹುಟ್ಟಿಕೊಳ್ತಾನೆ. ಯಜ್ಞನಾಭನಿಂದ ವಸುದಾನ ಹುಟ್ಟಿಕೊಂಡ್ರೆ ವಸುದಾನನ ಮಗನೇ ಶಂಖನ. ಶಂಖನಸ್ಯ ಸುತೋ ವಿದ್ವಾನ್ ವಿಷಿತಾಶ್ಚ ಇತಿ ಶ್ರುತಃ ವಿಷಿತಾಶ್ಚ ಸುತೋ ವಿದ್ವಾನ್ ರಾಜ ವಿಶ್ವಸಃ ಕಿಲ. ಶಂಖನನ ಮಗ ವಿದ್ವಾಂಸನಾದ ವ್ಯುಷಿತಾಶ್ವ. ವ್ಯುಷಿತಾಶ್ವನ ಮಗನೇ ವಿಶ್ವಸಃ, ಅವನಿಗೆ ವಿದ್ವಾನ್ ಅಂತ ಕೊಡ್ತಾರೆ, ಜ್ಞಾನಿಯಾತ ಅಂತ ಕೊಡ್ತಾರೆ. ಹಿರಣ್ಯನಾಭ ಕೌಸಲ್ಯೋ ಬರ್ಹಿಷ್ಠಸ್ಥಸ್ಯ ಚಾತ್ಮಜಃ ಬ್ರಹ್ಮಿಷ್ಠಸ್ಥಸ್ಯ ಚಾತ್ಮಜಃ ಪುಷ್ಪಸ್ಥಸ್ಯ ಸುತೋ ವಿದ್ವಾನ್ ಧ್ರುವಸಂಧಿಸ್ತತಃ ಸ್ಮೃತಃ. ವಿಶ್ವಸಹನ ಮಗ ಅವನು ಕೌಸಲ್ಯ, ಅವನು ಬ್ರಹ್ಮಜ್ಞಾನಿ ಅಂತ ಕೊಡ್ತಾರೆ. ಹಾಗಾಗಿ ಹಿರಣ್ಯನಾಭ, ಆ ಹಿರಣ್ಯನಾಭನಿಗಾದ ವಿದ್ವಾಂಸನಾದ ಪುಷ್ಪ, ಆ ಪುಷ್ಪನ ಮಗ ಧ್ರುವಸಂಧಿ ಅಂತ ಕೇಳ್ತಾರೆ. ಸುದರ್ಶನ ಶ್ರುತಸ್ತಸ್ಯ ಅಗ್ನಿವರ್ಣ ಸುದರ್ಶನಾತ್ ಅಗ್ನಿವರ್ಣತ್ಯ ಶೀಘ್ರಸ್ತು ಶೀಘ್ರತ್ಯ ಮರುಸ್ತುತಃ. ಧ್ರುವಸಂಧಿಗೆ ಸುದರ್ಶನ ಅಂತ ಹುಟ್ಟಿಕೊಂಡ್ರೆ ಸುದರ್ಶನಿಗೆ ಅಗ್ನಿವರ್ಣ ಅಂತ ಮಗ ಹುಟ್ಟಿಕೊಳ್ತಾನೆ. ಅಗ್ನಿವರ್ಣನಿಗೆ ಶೀಘ್ರ ಅಂತ, ಶೀಘ್ರನಿಗೆ ಮರು ಅಂತ ಮಗ. ಮರುಸ್ತು ಯೋಗಮಾಸ್ಥಾಯ ಕಲಾಪ ಗ್ರಾಮಮಾಸ್ಥಿತಃ ಪ್ರಶಿಶ್ರುತೋ ಮರುಸುತಃ ಸುಸಂಧಿಸ್ತಸ್ಯ ಚಾತ್ಮಜಃ. ಮರು ಆದರೂ ಯೋಗದಿಂದಾಗಿ ಕಲಾಪ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದ. ಮುಂದೆ ಮರುವಿಗೆ ಪ್ರಶುಶ್ರುತ ಅಂತ ಮಗ, ಪ್ರಶುಶ್ರುತನಿಗೆ ಸುಸಂಧಿ ಅಂತ ಮಗ ಹುಟ್ಟಿಕೊಳ್ತಾನೆ. ಸುಸಂಧೇಸ್ತು ಸುತೋ ಮರ್ಷಃ ಸಹಸ್ವಾನ್ ನಾಮ ವಾಮತಃ ಆಸೀತ್ ಸಹಸ್ವರಃ ಪುತ್ರೋ ರಾಜ ವಿಶ್ರುತವಾನಿತಿ ತಸ್ಯಾಸೀತ್ ವಿಶ್ರುತವತಃ ಪುತ್ರೋ ರಾಜ ಬೃಹಸ್ಬಲಃ. ಸುಸಂಧಿಗೆ ಅಮರ್ಷ ಅಂತ, ಅವನಿಗೆ ಸಹಸ್ವಾನಿಂದ ವಿಶ್ರುತವಾನ್, ವಿಶ್ರುತನಿಂದ ಪ್ರಸಿದ್ಧನಾದ ಬೃಹದ್ಬಲ ಅಂತ ರಾಜ ಹುಟ್ಟಿಕೊಳ್ತಾನೆ. ನಲವು ದ್ವಾವೇವೌ ವಿಖ್ಯಾತೌ ಪುರಾಣೇ ಭರತರ್ಷವ ವೀರಸೇನಾತ್ಮಜಶ್ಚೈವ ಯಶ್ಚೇಕ್ಷ್ವಾಕುಲೋದ್ಭವ. ಇನ್ನು ಪುರಾಣದಲ್ಲಿ ಇಬ್ರು ನಲರು ಬಂದಿದ್ದಾರೆ ಅಂತ, ಒಂದೇ ಹೆಸರಿನವರು 2 ಜನ ಬರ್ತಾರೆ. ಒಬ್ಬ ವೀರಸೇನ ಮಗ ಅಂದ್ರೆ ಇನ್ನೊಬ್ಬ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನು, ಅವನು ನಲ ಅಂತ. ಇಕ್ಷ್ವಾಕು ವಂಶ ಪ್ರಭವಾ ಪ್ರಾಧಾನ್ಯೇನ ಪ್ರಕೀರ್ತಿತಾ ಏತೇ ವಿವತ್ಸತೋ ವಂಶೋ ರಾಜಾನೋ ಭೂರಿ ತೇಜಸಃ. ಇಕ್ಷ್ವಾಕು ವಂಶದಲ್ಲಿ ಪ್ರಮುಖರಾದಂಥ ರಾಜರ ಹೆಸರೆಲ್ಲ ಹೇಳಿದ್ದೇನೆ. ಹಾಗಾಗಿ ಸೂರ್ಯವಂಶದಲ್ಲಿ ಬರುವ ಇವರೆಲ್ಲ ಶ್ರೇಷ್ಠರಾದ ರಾಜರು ಅಂತ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ತಥಾಚಾನ್ಯೇ ಚ ರಾಜಾನೋ ಯುಗಧರ್ಮಾನುರೂಪತಃ ಭವಿಷ್ಯಂತ್ಯವ್ಯಯೇ ವಂಶೇ ಸತ್ಯಸಂಧಾ ಬಹುಶ್ರುತಾಃ. ಯುಗಧರ್ಮಕ್ಕೆ ಅನುಗುಣವಾಗಿ ಅನೇಕ ರಾಜರು ಬಂದು ಹೋಗಿದ್ದಾರೆ. ಸತ್ಯಸಂಧರೂ ಆಗಿದ್ದಾರೆ, ಸತ್ಯವ್ರತರೂ ಆಗಿದ್ದಾರೆ. ಬಹುಶ್ರುತಾಹ ಅಂತ ಕೊಡ್ತಾರೆ. ಶ್ರುತ ಅಂದ್ರೆ ಕೇಳುದು, ಅಂದ್ರೆ ಪಾಠ ತುಂಬಾ ಕೇಳಿದ್ದಾರೆ ಅಂತ. ಪಾಠ ಕೇಳುದು ಕೂಡ ಅದು ಒಂದು ಜ್ಞಾನಕ್ಕೆ ಬರಲಿಕ್ಕೆ ಕಾರಣ ಅಂತ. ಎಷ್ಟು ತಲೆಯಲ್ಲಿ ಉಳಿತದೆ ಎನ್ನುವುದಕ್ಕಿಂತ ಎಷ್ಟು ಕೇಳಿದ್ದಾರೆ ಎನ್ನುವುದು ಮುಖ್ಯ ಆಗಿ ಬಿಡ್ತದೆ. ಹಾಗಾಗಿ ವಿದ್ವಾಂಸ ಅಥವಾ ನಾಲೆಜೇಬಲ್ ಪರ್ಸನ್ ಅಂತ ಹೇಳಬೇಕಾದ್ರೆ ಶ್ರುತಿ ಅಂತ ಹೇಳ್ತಾರೆ. ಹಾಗಾಗಿ ಶ್ರುತಂ ಕೇಳುವಂಥದ್ದು. ಹಾಗೆ ಬಹಳವಾಗಿ ಅಧ್ಯಯನ ಮಾಡಿದ್ದಾರೆ. ಪಠನ್ ಸಮ್ಯಕ್ ಮಿಮಾಂ ಸೃಷ್ಟಿಮಾದಿತ್ಯಸ್ಯ ವಿವಸ್ವತಃ ಶ್ರಾದ್ಧ ದೇವಸ್ಯ ಪ್ರಜಾನಾಂ ಪುಟ್ಟಿದಸ್ಯ ಚ ಪ್ರಜಾವಾನೇತಿ ಸಾಧೋಕ್ಯಮಾದಿತ್ಯಸ್ಯ ವಿವಸ್ವತಃ ಪಾಪ್ಮಾ ವಿರಜಾಶ್ಚೈವ ಆಯುಷ್ಮಂತಶ್ಚ ಭವತ್ಯುತ. ಇನ್ನು ಅದಿತಿಯ ಮಗನಾದ ಶ್ರಾದ್ದದೇವ, ಯಾರು ಯಮ, ಪ್ರಸಿದ್ಧನಾದ ಪ್ರಜೆಗಳಿಗೆ ಪುಷ್ಟಿಯನ್ನು ಕೊಡುವ ವಿವಸ್ವಾನ ಎಂಬ ಸೂರ್ಯನ ವಂಶದ ಚರಿತ್ರೆಯನ್ನು ನೀವು ಹೇಳಿದ್ದೇನೆ. ಯಾರು ಇದನ್ನು ಚೆನ್ನಾಗಿ ಓದುತ್ತಾರೋ, ಶ್ರಾದ್ದದೇವಸ್ಯ ಪಠನಂ ಸಮ್ಯಗಿಮಾಂ ಅಂತ ಕೊಡ್ತಾರೆ. ಚೆನ್ನಾಗಿ ಯಾರು ಓದುತ್ತಾರೋ ಅಥವಾ ಯಾರದನ್ನು ಕೇಳುತ್ತಾರೋ ಅವರಿಗೆಲ್ಲ ಏನು ಕೇಳಿದ್ರೆ ಪ್ರಜಾವಾನೇತಿ ಸಾಧೋಕ್ಯಂ ಆದಿತ್ಯಸ್ಯ ವಿವಸ್ವತಃ. ಸತ್ಸಂತಾನವುಳ್ಳವರಾಗ್ತಾರೆ, ಮಕ್ಕಳು ಬೆಳೀತಾರೆ. ಈಗ ಸುಮ್ಮನೆ ಏನೋ ಹೇಳ್ತಾರೆ, ಏನೋ ಕೇಳ್ತೇವೆ ಅಂತಲ್ಲ, ಅದನ್ನು ಕೇಳಿದ್ದಕ್ಕೆ ನಮ್ಮ ಸಂತಾನ ಅದೇ ರೀತಿಯಾಗಿ ವೃದ್ಧಿ ಆಗ್ತದೆ ಅಂತ ಲೆಕ್ಕ. ಹರಿವಂಶದ ಹಾಗೆ ನಮ್ಮ ವಂಶ ವಿಸ್ತಾರ ಆಗತ್ತೆ. ಆಮೇಲೆ ಹೇಳ್ತಾರೆ ಪಾಪಗಳಿಂದ ವಿದೂರರಾಗುತ್ತಾರೆ ಅಂತ. ಹಾಗಾಗಿ ಪಾಪದಿಂದ ಮುಕ್ತರಾಗ್ತಾರೆ. ವಿಪಾಪ್ಮ ವಿರಜಾಶ್ಚೈವ ಆಯುಷ್ಮಂತಶ್ಚ ಭವತ್ಯುತ. ಇನ್ನು ಆಯುಷ್ಮಂತರಾಗ್ತಾರೆ. ಕೇಳಿದ್ರೆ ಪುಣ್ಯವೂ ಬಂತು, ಪಾಪ ಪರಿಹಾರ ಆಯಿತು, ವಂಶ ವಿಸ್ತಾರ ಆಗತ್ತೆ, ನಮ್ಮ ಆಯುಷ್ಯವೂ ಕೂಡ ವೃದ್ಧಿ ಆಗತ್ತೆ ಅಂತ ಕೊಡ್ತಾರೆ. ಆಗ ಜನಮೇಜಯ ಮತ್ತೆ ವೈಶಂಪಾಯನರಲ್ಲಿ ಪ್ರಶ್ನಿಸ್ತಾನೆ, ಕಥಂ ವೈ ಶ್ರಾದ್ದದೇವತ್ವಂ ಆದಿತ್ಯಸ್ಯ ವಿವಸ್ವತಃ ಶ್ರೋತಮಿಚ್ಛಾಮ್ಯಹಂ ವಿಪ್ರ ಶ್ರಾದ್ದಸ್ಯ ಪರಮಂ ವಿಧಿಂ. ವಿಪ್ರಶ್ರೇಷ್ಠರೇ ಅಂತ ಕರೆದು
ಅದಿತಿಯ ಮಗನಾದಂತಹ ವಿವಸ್ವಂತನಾದವನು ಸೂರ್ಯ. ಆ ಸೂರ್ಯನ ಮಗ ಯಮ. ಅವ ಶ್ರಾದ್ದ ದೇವ ಹೇಗಾದ? ಹಾಗಾದ್ರೆ ಶ್ರಾದ್ದಸ್ಯ ಪರಮಂ ವಿಧಿ. ಶ್ರಾದ್ದ ಮಾಡಬೇಕಾದ್ರೆ ವಿಧಿ ಏನು? ಅದರದ್ದೆಲ್ಲ ನನಗೆ ಕೇಳಲಿಕ್ಕೆ ಆಸಕ್ತಿ ಇದೆ, ನೀವು ತಿಳಿಸಿಕೊಡ್ಬೇಕು. ಪಿತೃಣಾಂ ಆದಿಸರ್ಗಂಚ ಕ ಏತೆ ಪಿತರ ಸ್ಮೃತಾಃ ಏವಂ ಹಿ ಶ್ರುತಮಸ್ಮಾಭಿಃ ಕಥ್ಯಮಾನಂ ದ್ವಿಜಾತಿಭಿಃ. ಮೊದಲು ಪಿತೃಗಳದ್ದು ಸೃಷ್ಟಿ ಹೇಗಾಯಿತು? ಯಾರು ಪಿತೃಗಳು ಅಂತ ಪ್ರಸಿದ್ಧಿಗೆ ಬಂದರು? ಹಾಗಾದ್ರೆ ಕ್ಷತ್ರಿಯರಾದ ನಾವು ಬ್ರಾಹ್ಮಣರು ಹೀಗೆಲ್ಲ ಹೇಳೋದನ್ನು ಕೇಳಿದ್ದೇವೆ. ಏನು? ಸ್ವರ್ಗಸ್ಥಾಃ ಪಿತರೋನ್ಯೇ ಸ್ಮಾತ್ ದೇವಾನಾಮಪಿ ದೇವತಾಃ ಇತಿ ವೇದವಿದ ಪ್ರಾಹು ಏತದಿಚ್ಛಾಮಿ ವೇದಿತು. ವೇದಜ್ಞರು ಏನು ಹೇಳ್ತಾರೆ ಕೇಳಿದರೆ, ಸ್ವರ್ಗದಲ್ಲಿರುವ ಪಿತೃಗಳು ದೇವತೆಗಳಿಗೂ ದೇವತೆಗಳ ಹಾಗೆ ಅಂತ ಹೇಳ್ತಾರೆ. ಹಾಗಾದರೆ ಇದು ಹೇಗೆ? ಏನಿದಕ್ಕೆ ಅಷ್ಟು ವೈಶಿಷ್ಟ್ಯ? ದೇವತೆಗಳಿಂದಲೂ ಮಿಗಿಲಾಗಿ ಪಿತೃದೇವತೆಗಳಿಗೆ ಮಹತ್ವವನ್ನು ಯಾಕೆ ಕೊಟ್ಟಿದ್ದಾರೆ? ಯಾವಂತಶ್ಚ ಗಣಾಃ ಪ್ರೋಕ್ತಾಃ ಯಚ್ಚ ತೇಷಾಂ ಪರಂ ಬಲಂ ಯಥಾ ಚ ಕೃತಮಸ್ಮಾಭಿಃ ಶ್ರಾದ್ದಂ ಪ್ರೀಣಾತಿ ಕೈಃ. ಪಿತೃಗಳ ಹಾಗಾದ್ರೆ ಎಷ್ಟು ಗುಂಪು ಉಂಟು, ಎಷ್ಟು ಗಣಗಳಿದ್ದಾರೆ, ಅವರ ಸಾಮರ್ಥ್ಯ ಏನು? ಹಾಗಾದ್ರೆ ಪಿತೃಗಳಿಗೆ ಮಾಡುವ ನಾವು ಶ್ರಾದ್ದದಿಂದ ನಮ್ಮ ತಂದೆ ತಾಯಿಗಳು ಸತ್ತು ಹೋದವರವರು ಹೇಗೆ ಸಂತುಷ್ಟರಾಗ್ತಾರೆ? ಯಥಾಚ ಕೃತಮಸ್ಮಾಭಿಃ ಶ್ರಾದ್ದಂ ಪ್ರೀಣಾತಿ ವೈ ಪಿತೃ ಪ್ರೀತಾಶ್ಚ ಪಿತರಸ್ತೇಷ್ಮಾನ್ ಶ್ರೇಯಸಾ ಯೋಜಯಂತಿ ಏವಂ ವೈ ಶ್ರೋತಮಿಚ್ಛಾಮಿ ಪಿತॄಣಾಂ ಸರ್ಗಮುತ್ತಮಂ. ಯಾವ ಕ್ರಮದಲ್ಲಿ ಮಾಡಿದಂತಹ ಶ್ರಾದ್ದ ಪಿತೃಗಳಿಗೆ ಸಂತೋಷವನ್ನುಂಟು ಮಾಡ್ತದೆ. ಆಯ್ತು, ಪಿತೃಗಳು ಸಂತುಷ್ಟರಾದರು ಅಂತ ಇಟ್ಟುಕೊಳ್ಳುವ. ಅವರು ಸಂತುಷ್ಟರಾದ್ರೆ ನಮ್ಮನ್ನು ಶ್ರೇಯೋಪಯೋಗಿಗಳನ್ನಾಗಿ ಹೇಗೆ ಮಾಡ್ತಾರೆ? ಪ್ರೀತಾಶ್ಚ ಪಿತರಸ್ತೇಷಾನ್. ಪಿತೃಗಳು ಬಹಳ ಆನಂದ ತುಲ್ಯರಾದ್ರು, ನಮಗದರಿಂದ ಹೇಗೆ ಅನುಗ್ರಹ ಮಾಡ್ತಾರೆ? ಹಾಗಾಗಿ ಪಿತೃಗಳ ಉತ್ತಮವಾದ ಸೃಷ್ಟಿಯ ಬಗ್ಗೆ ನನಗೆ ಕೇಳಬೇಕು ಅಂತ ಆಸಕ್ತಿ ಇದೆ, ತಿಳಿಸಿಕೊಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ, ಪಂತತೆ ಕಥಯಿಷ್ಯಾಮಿ ಪಿತॄಣಾಂ ಸರ್ಗಮುತ್ತಮಂ ಮಾರ್ಕಂಡೇಯೇನ ಕಥಿತಂ ಭೀಷ್ಮಾಯ ಪರಿಪೃಚ್ಛತೆ. ಪಿತೃಗಳ ಶ್ರೇಷ್ಠವಾದ ಸೃಷ್ಟಿಯ ಬಗ್ಗೆ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಈ ಪ್ರಶ್ನೆ ಉಂಟಲ್ಲ, ಇದು ನೀನು ಮಾತ್ರ ಕೇಳುವುದಲ್ಲ. ಮತ್ತೆ ಮಾರ್ಕಂಡೇಯೇನ ಕಥಿತಂ ಭೀಷ್ಮಾಯ ಪರಿಪೃಚ್ಛತೆ. ಭೀಷ್ಮರು ಮಾರ್ಕಂಡೇಯನಲ್ಲಿ ಇದೇ ಪ್ರಶ್ನೆಯನ್ನೆಲ್ಲ ಕೇಳಿದ್ರು. ಅಪೃಚ್ಛತ್ ಧರ್ಮರಾಜೋ ಹಿ ಶರತಲ್ಪಗತಂ ಪುರಾ ಏವಮೇವ ಪುರಾ ಪ್ರಶ್ನಂ ಯನ್ಮಾನ್ ತ್ವಂ ಪರಿಪೃಚ್ಛಸಿ. ಭೀಷ್ಮಾಚಾರ್ಯರು ತಾವು ಶರತಲ್ಪದಲ್ಲಿ ಮಲಗಿದ್ದಾರೆ. ಆಗ ಕೃಷ್ಣ ಪಂಚಪಾಂಡವರನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಆಗ ಧರ್ಮರಾಜ ಭೀಷ್ಮಾಚಾರ್ಯರ ಇದೇ ಪ್ರಶ್ನೆಯನ್ನು ಕೇಳ್ತಾನೆ, ಪಿತೃಗಳದ್ದು ಮಹತ್ವವನ್ನು ತಿಳಿಸಿಕೊಡ್ಬೇಕು ಅಂತ ಹೇಳಿ. ಈಗ ನೀನು ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀಯಪ್ಪ ಜನಮೇಜಯ ಅಂತ ವೈಶಂಪಾಯನರು ತಿಳಿಸ್ತಾ ಇದ್ದಾರೆ. ತತ್ತೇ ಅನುಪೂರ್ವಾದ್ಯಕ್ಷ್ಯಾಮಿ ಭೀಷ್ಮೇಣೋದಾಹೃತಂ ಯಥಾ ಗೀತಂ ಸನತ್ಕುಮಾರೇಣ ಮಾರ್ಕಂಡೇಯಾಯ ಪೃಚ್ಛತೆ. ನೀನು ಹೇಗೆ ಪ್ರಶ್ನಿಸಿದ್ಯೋ ಅದೇ ರೀತಿಯಾಗಿ ಭೀಷ್ಮರು ಕೂಡ ಅದರ ಬಗ್ಗೆ ವಿಚಾರ ವಿಮರ್ಶೆಗಳನ್ನು ಮಾಡಿದ್ದಾರೆ. ಮಾರ್ಕಂಡೇಯರು ಸನತ್ಕುಮಾರರ ಬಳಿ ಪ್ರಶ್ನಿಸಿದಾಗ ಸನತ್ಕುಮಾರರು ಹೇಗೆ ಹೇಳಿದ್ರು ಅದರಂತೆ ನಾನು ಹೀಗೆ ಹೇಳ್ತೇನೆ ಅಂತ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ. ಯುಧಿಷ್ಠಿರ ವಾಚ ಪುಷ್ಟಿಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರವಾಪ್ಯತೆ ಏತದಿಚ್ಛಾಮಿ ವಿಜ್ಞಾತುಂ ಕಿಂ ಕುರ್ವಾಣೋ ನ ಶೋಚತಿ. ಆಗ ಯುಧಿಷ್ಠಿರ ಕೇಳ್ತಾನೆ, ಧರ್ಮಜ್ಞರಾದ ಭೀಷ್ಮರೇ, ಒಂದು ಪುಷ್ಟಿಯನ್ನು ಬಯಸುವ ವ್ಯಕ್ತಿ ಹೇಗೆ ಪುಷ್ಟಿ ಹೊಂದುತ್ತಾನೆ? ಯಾವ ಕರ್ಮಗಳನ್ನು ಮಾಡಿದರೆ ದುಃಖವನ್ನು ಆತ ಪಡೆಯುವುದಿಲ್ಲ? ಇದೆಲ್ಲ ನನಗೆ ತಿಳಿಸಿಕೊಡಬೇಕು ಅಂತ ಕೇಳ್ತಾರೆ. ಅಲ್ಲ, ಇದು ನೇರವಾಗಿ ಇವರು ಕೇಳಿದ್ದು ಅಂತ ಹೇಳ್ಬೋದಲ್ಲ. ಮತ್ತೆ ಯಾಕೆ ಇವರು ಅವ್ರ ಹತ್ರ ಕೇಳಿದ್ರು, ಅವ್ರು ಇವರಿಗೆ ಹೇಳಿದ್ರು, ಅವರು ಎಲ್ಲಿ ಹೇಳಿದ್ರು ಕೇಳಿದ್ರು, ಇವರು ಅವರಿಗೆ ಹೇಳಿದ್ರು ಅಂತ ಎಲ್ಲಿಂದ? ಸನತ್ ಕುಮಾರರು ಮಾರ್ಕಂಡೇಯನಿಗೆ ಹೇಳಿದ್ರು, ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಹೇಳಿದ್ರು, ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ್ರು. ಹೀಗೆ ಇದೆಲ್ಲ ಯಾಕೆ ಹೇಳಬೇಕು ಕೇಳಿದ್ರೆ ಆ ವಿಷಯದ ಗಂಭೀರತೆಯನ್ನು ನಮಗೆ ತಿಳಿಸಿಕೊಡುವುದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಯಾರು ಕೇಳಿ ಯಾರು ಹೇಳಿದ್ದಲ್ಲ, ಇಷ್ಟು ಜನದಕ್ಕೆ ಸೈನ್ ಹಾಕಿದ್ದಾರೆ ಎನ್ನುವ ಒಂದು ರೀತಿಯಲ್ಲಿ. ಅದಕ್ಕೋಸ್ಕರ ಇವರೆಲ್ಲ ನಾನು ಅಲ್ಲಿ ಅವರು ಕೇಳಿದ ಪ್ರಶ್ನೆ ಹೇಗೆ ಕೇಳಿದ್ರು ಅದೇ ನೀನು ಕೇಳಿದ್ದಿ, ಅದಕ್ಕೆ ಇದೇ ರೀತಿ ಉತ್ತರ ಅವರು ಕೊಟ್ಟಿದ್ರು, ಅದನ್ನೇ ಕೊಡ್ತಾ ಇದ್ದೇನೆ ಅಂತ ತೋರಿಸಿ ಕೊಡ್ತಾ ಇದ್ದಾರೆ. ಯುಧಿಷ್ಠಿರ ಪುಷ್ಟಿಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರವಾಪ್ಯತೆ ಏತದಿಚ್ಛಾಮಿ ವಿಜ್ಞಾತುಂ ಕಿಂ ಕುರ್ಬಾಣೋ ನ ಶೋಚತಿ. ಹಾಗಾದ್ರೆ ಪುಷ್ಟಿಕರ್ಮದಿಂದಾಗಿ ಪಿತೃಗಳು ಹೇಗೆ ಪುಷ್ಟಿಯನ್ನು ಹೊಂದುತ್ತಾನೆ, ಹೇಗೆ ದುಃಖವನ್ನು ಪಡೆಯುವುದಿಲ್ಲ, ಇದೆಲ್ಲ ನಾನು ಬಯಸಿದ್ದೇನೆ ಕೇಳಲಿಕ್ಕೆ, ನೀವು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಭೀಷ್ಮ ಉವಾಚ
ಶ್ರಾದ್ದೈ ಪ್ರೀಣಾತಿ ಪಿತॄನ್ ಸರ್ವಕಾಮಫಲೈ ಸಹ ತತ್ಪರಃ ಪ್ರೇತಶ್ರಾದ್ಧಿ ಪ್ರೇತ್ಯಜೇಹ ಚ ಮೋದತೆ ಪಿತರೋ ಧರ್ಮಕಾಮಸ್ಯ ಪ್ರಜಾಕಾಮಸ್ಯ ವೈ ಪ್ರಜಾಃ ಪುಷ್ಟಿಕಾಮಸ್ಯ ಪುಷ್ಟಿಂಚ ಪ್ರಯಚ್ಛಂತಿ ಯುಧಿಷ್ಠಿರ. ಭೀಷ್ಮರು ಹೇಳ್ತಾರೆ, ಯಾರು ಪಿತೃದೇವತೆಗಳನ್ನು ಶ್ರದ್ಧೆಯಿಂದ ಅವರನ್ನು ಮನಸ್ಸಿಟ್ಟು ಶ್ರಾದ್ದ ಮೂಲಕ ಸಂತೋಷಪಡಿಸುತ್ತಾರೋ ಅವರಿಗೆ ಉತ್ತಮವಾದ ಲೋಕಗಳು ಸಿಗ್ತದೆ. ಅಲ್ಲಿ ಹೇಳಬೇಕಾದ್ರೆ ಒಂದು ಹೇಳ್ತಾರೆ, ಮನಸ್ಸಿಟ್ಟು ಶ್ರಾದ್ದವನ್ನು ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಮತ್ತೊಂದು ಇಂದ್ರಿಯ ನಿಗ್ರಹದಿಂದ ಮಾಡಬೇಕು. ಯಾಕೆ ಕೇಳಿದ್ರೆ, ಶ್ರಾದ್ದ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಏನು ತಗೊಳ್ಬಾರ್ದು. ಆದ್ರೆ ಮಾಡುವುದು ಎಂತದ್ದು ಕೇಳಿದ್ರೆ, ಪ್ರಧಾನವಾಗಿ ಬ್ರಾಹ್ಮಣರನ್ನು ಕರೆದು ಊಟ ಹಾಕುವುದೇ ದೊಡ್ಡ ಶ್ರಾದ್ದ. ಹಾಗಾದ್ರೆ ಅವರು ಊಟ ಹಾಕ್ತಾ ಇರಬೇಕು, ಇವನಿಗೆ ಇಲ್ಲಿ ಆಸೆಯಾಗಿ ಇವನು ಊಟ ಮಾಡಬೇಕು ಅಂತ ಅನಿಸ್ಬಾರ್ದಲ್ಲ ಅವರಿಗೆ ಕೊಡುವ ಪದಾರ್ಥಗಳಿಗೆ. ಹಾಗಾಗಿ ಜಿತೇಂದ್ರಿಯ ಅಂತ ಕೊಡ್ತಾರೆ. ಯಾಕೆ? ಇಂದ್ರಿಯವನ್ನು ಗೆದ್ದವನಾಗಿರ್ಬೇಕು. ಇದು ಪಿತೃ ದೇವತೆಗಳಿಗೆ ಇರುವುದು, ಪಿತೃಗಳಿಗೆ ಇರುವುದೇ ಹೊರತು ನನಗಲ್ಲ. ನಾನು ಏನಿದ್ರು ಕೂಡ ಕೊನೆಗೆ ತಗೊಳ್ಳಿಕ್ಕೆ ಇರೋದು. ಹಾಗಾಗಿ ತಾನು ಆಸೆ ಪಡುವುದು, ಅರ್ಜೆಂಟ್ ತ್ವರೆ ಮಾಡುವುದು ಎಲ್ಲ ಮಾಡಬಾರದು, ಕೋಪ ಮಾಡುವುದು ಎಲ್ಲ ಮಾಡಬಾರದು ಅಂತ ಕೊಡ್ತಾನೆ. ಹಾಗಾಗಿ ಪಿತೃಕರ್ಮಕ್ಕೆ ಬಹಳಷ್ಟು ಮಹತ್ವವನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಪಿತರೋ ಧರ್ಮಕಾಮಸ್ಯ ಪ್ರಜಾಕಾಮಸ್ಯ ವೈ ಪ್ರಜಾಃ ಪುಷ್ಟಿಕಾಮಸ್ಯ ಪುಷ್ಟಿಂಚ ಪ್ರಯಚ್ಛಂತಿ ಯುಧಿಷ್ಠಿರ. ಯಾರು ಸಮಸ್ತ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಈ ನಿಷ್ಠೆಯಿಂದ ಶ್ರಾದ್ದ ಮಾಡ್ತಾರೋ ಅವರಿಗೆ ಇಹಲೋಕದಲ್ಲಿಯೂ ಪ್ರೇತ್ಯಚ ಹೋದ ನಂತರವೂ ಕೂಡ ಭಗವಂತ ಸುಖವನ್ನು ನೀಡ್ತಾನೆ. ಹಾಗಾಗಿ ಧರ್ಮಕಾಮಾದವನಿಗೆ ಧರ್ಮಕಾಮನೆಗಳು ಸಿಗ್ತವೆ, ಪ್ರಜಾಕಾಮನಾದವನಿಗೆ ಪ್ರಜೆಗಳು ಸಿಗ್ತಾರೆ. ಹಾಗಾಗಿ ಮೋಕ್ಷಕಾಮಿಗಳಿಗೆ ಮೋಕ್ಷ ಸಿಗ್ತದೆ. ಹೀಗೆ ಎಲ್ಲವನ್ನು ಕೊಡುವಂತ ಪುಷ್ಟಿಕರ್ಮವೇ ಶ್ರಾದ್ದ. ಆಗ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ, ವರ್ತಂತೆ ಪಿತರಸ್ವರ್ಗೆ ಕೇಶಾಂಚಿನ್ ನರಕೆ ಪುನಃ ಪ್ರಾಣಿನಾಂ ನಿಯತಂ ಸ್ಯುಕ್ತಂ ಕರ್ಮಜಂ ಫಲಮುಚ್ಯತೆ. ನಮ್ಮ ಪಿತೃಗಳು, ಯುಧಿಷ್ಠಿರ ಕೇಳುವುದು ಭೀಷ್ಮಾಚಾರ್ಯರಂತ, ನಮ್ಮ ಪಿತೃಗಳು ಕೆಲವರೆಲ್ಲ ನರಕದಲ್ಲಿದ್ದಾರೆ, ಕೆಲವರೆಲ್ಲ ಸ್ವರ್ಗದಲ್ಲಿದ್ದಾರೆ. ಎಲ್ರಿಗೂ ಅವರವರ ಕರ್ಮದ ಫಲ ಏನು ಅಂತದ್ದು ದೊರಕುತ್ತದೆ ಅಂತ ನಿಯಮ. ಇದು ಯಾವಾಗ ಶರಶಯ್ಯಲ್ಲಿ ಮಲಗಿದ್ದಾನೆ, ಈತನೇ ಯುದ್ಧ ಮಾಡಿ ಬಂದಿದ್ದಾನೆ. ಕೆಲವರೆಲ್ಲ ವೀರ ಸ್ವರ್ಗವನ್ನು ಪಡೆದರೆ ಕೆಲವರೆಲ್ಲ ನರಕವನ್ನು ಪಡೆದಿದ್ದಾರೆ, ಅನ್ಯಾಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅವರವರ ಕರ್ಮದ ಫಲ ಅವರವರಿಗೆ ದೊರೆತದೆ ಅಂತ ನಿಯಮ. ಶ್ರಾದ್ದಾನಿ ಚೇಹ ಕುರ್ವಂತಿ ಫಲಕಾಮಾನ ಸಂದೇಹ ಅಭಿಸಂಧಾಯ ಪಿತರಂ ಪಿತಶ್ಚ ಪಿತರಂ ತಥಾ ಪಿತುಃ ಪಿತಾಮಹಂ ಚೈವ ತ್ರಿಷು ಪಿಂಡೇಶು ನಿತ್ಯದಾ ತಾನಿ ಶ್ರಾದ್ದಾನಿ ದತ್ತಾನಿ ಕಥಂ ಗಚ್ಚಂತಿ ವೈ ಪಿತರನ್. ಸತ್ಫಲವನ್ನು ಬಯಸುವ ಸಜ್ಜನರು ಏನು ಮಾಡ್ತಾರೆ, ಪಿತೃಗಳಿಗೆ ಪಿತಾಮಹರನ್ನು ಪ್ರಪಿತಾಮಹರನ್ನು ಇಟ್ಟುಕೊಂಡು ಅನುಸಂಧಾನ ಮಾಡಿಕೊಂಡು ದೇವತೆಗಳ ಅನುಸಂಧಾನದಿಂದ ಶ್ರಾದ್ದ ಕರ್ಮ ಮಾಡ್ತಾರೆ. ಅಭಿಸಂಧಾಯ ಅಂತ ಕೊಡ್ತಾರೆ. ಶ್ರಾದ್ದದ ಮೂಲಕ ಕೊಡುವಂತಹ ತರ್ಪಣಗಳು ಆ ಪಿತೃಗಳಿಗೆ ಹೇಗೆ ಸೇರ್ತದೆ. ತಾನಿ ಶ್ರಾದ್ದಾನಿ ದತ್ತಾನಿ ಕಥಂ ಗಚ್ಚಂತಿ ವೈ ಪಿತೃ. ಹೇಗೆ ಅವರಿಗೆ ಅದು ಹೋಗ್ತದೆ? ಕೊಟ್ಟದ್ದು ಇಲ್ಲಿ ಅಲ್ವಾ, ಅಲ್ಲಿ ಹೇಗೆ ಹೋಗ್ತದೆ? ಕಥಂಚ ಶಕ್ತಾಸ್ತೆ ದಾತಂ ನರಕಸ್ಥಾಹ ಕಥಂ ಪುನಃ ಕೇ ಮಾತೆ ನರ ಪಿತರೋನ್ಯೇ ಸ್ಮ ಕಾನ್ಯಜಾಮೋ ವಯಂ ಹನು ಪುನಃ. ಇನ್ನು ನರಕದಲ್ಲಿರುವ ಪಿತೃಗಳು ಕೂಡ ನಮಗೆ ಅನುಗ್ರಹ ಮಾಡ್ತಾರೆ ಕೇಳಿದ್ರಂತ ಸಾಮರ್ಥ್ಯ ನರಕದಲ್ಲಿರುವ ಪಿತೃಗಳಿಗೆ ಹೇಗೆ ಬರಲಿಕ್ಕೆ ಸಾಧ್ಯ? ಹಾಗಾದ್ರೆ ಪಿತೃಗಳು ಅಂದ್ರೆ ಯಾರು? ಇದೆಲ್ಲವನ್ನು ಕೂಡ ನಮಗೆ ವಿಸ್ತರೇಣ ಮಹಾದ್ಯುತೆ ಜ್ಞಾನಿಯಾದವರೇ ನಮಗೆ ಅದನ್ನು ಬಿಡಿಸಿ ನಮಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸ ಭವಾನ್ ಕಥಯಿತ್ವೇತಾಂ ಕಥಮಯತಿ ಬುದ್ಧಿಮಾನ್ ಯಥಾ ದತ್ತಂ ಪಿತॄಣಾಂ ವೈ ತಾರಣ ಏಹ ಕಲ್ಪತೆ. ಇನ್ನು ಒಳ್ಳೆಯ ಬುದ್ಧಿಶಾಲಿಗಳು ಅವರು ಏನು ಮಾಡ್ತಾರೆ ಕೇಳಿದ್ರೆ, ಇಂದ್ರಿಯ ನಿಗ್ರಹದಿಂದ ಪಿತೃಗಳಿಗೆ ಆರಾಧನೆ ಮಾಡ್ತಾರೆ. ಅವರು ಕೊಡುವಂತ ಪ್ರತಿಯೊಂದು ವಸ್ತುಗಳು ಕೂಡ ನಮ್ಮನ್ನು ಉದ್ಧಾರ ಮಾಡುವಂತ ವಸ್ತುಗಳಾಗ್ತದೆ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ಕಥಂಚ ಶಕ್ತಾಸ್ತೆ, ಇದು ಪ್ರಶ್ನೆ ಬಹಳಷ್ಟು ಜನರಿಗೆ ಇದೆ. ಚಾರುವಾಕ ಅಂತ ಒಬ್ಬ ಇದ್ದ, ಅವನು ಇದೇ ಪ್ರಶ್ನೆಯನ್ನು ಕೇಳ್ತಾನೆ. ಏನು? ನೀವು ಶ್ರಾದ್ದ ಹಾಕುವಾಗ ನೇರವಾಗಿ ಪಿತೃಗಳಿಗೆ ಕೊಡುದು ಅಂತಾದ್ರೆ ನಾಳೆಯಿಂದ ಶಾಲೆಗೆ ಮಕ್ಕಳಿಗೆ ಬುತ್ತಿ ಹಾಕಿ ಕೊಡಬೇಕು ಅಂತ ಕೇಳ್ತಾನೆ. ಯಾಕೆ? ಸತ್ತು ಹೋದವರಿಗೆ ನೀವು ಕೊಡುವ ಪಿಂಡ ಅನ್ನದ ಮುದ್ದೆ ದೊರಕುತ್ತದೆ ಅಂತ ಆದ್ರೆ ಶಾಲೆಗೆ ಮಕ್ಕಳು ಹೋದಾಗ ಮನೆಯಲ್ಲೇ ಕೂತ್ಕೊಂಡು ಆ ಮಕ್ಕಳಿಗೆ ಶ್ರಾದ್ದ ಹಾಕಬಹುದಲ್ಲ? ಹಾಕಿದ್ರೆ ಅವರಿಗೆ ಹೊಟ್ಟೆ ತುಂಬಬೇಕಲ್ಲ. ಪಿತೃಗಳಿಗೆ ಸಿಗ್ತದೆ ಹೇಳಿದ್ರೆ ಶಾಲೆಗೆ ಹೋದ ಮಕ್ಕಳಿಗೆ ಯಾಕೆ ಸಿಗ್ಬೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಹಾಗೆ ಮತ್ತೊಂದು ಕೇಳ್ತಾನೆ, ಮೇಲೆ ನೀವು ಇಲ್ಲಿ ಕೊಟ್ಟರೆ ಮೇಲೆ ಹೋಗ್ತದೆ ಅಂತ ಆದ್ರೆ ಮೇಲೆ ಅಪ್ಸ್ಟೇರ್ ಅಲ್ಲಿ, ಇವತ್ತೆಲ್ಲ ನಾವು ಈ ಇದರಲ್ಲಿ ಎಲ್ಲ ಬದುಕುವವರು ಯಾವ್ದು ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ, ಹಾಗಾಗಿ ಕೆಳಗಿನ ಕೋಣೆಯಲ್ಲಿ ಕುತ್ಕೊಂಡು ಶ್ರಾದ್ದ ಹಾಕಿದ್ರೆ
ಮೇಲಿದ್ದ ಹುಡುಗ ಊಟಕ್ಕೆ ಬರಬೇಕಾಗಿಲ್ಲ, ಮತ್ತೆ ಅಲ್ಲಿಗೆ ಅವರಿಗೆ ಹೊಟ್ಟೆ ತುಂಬಬೇಕಲ್ಲ. ಪರೀಕ್ಷೆ ಟೈಮಲ್ಲಿ ಕರೆದ್ರೂ ಮಕ್ಕಳು ಬರೋದಿಲ್ಲ, ಹೊತ್ತಾಗತ್ತೆ ಅಂತ ಅಲ್ಲೇ ಕೂತ್ಕೊಳ್ತಾರೆ. ಹಾಗಾದ್ರೆ ನೀವು ಇನ್ನು ಮುಂದೆ ಮಕ್ಕಳನ್ನು ಕರಿಬೇಕಾಗಿಲ್ಲ. ಯಾಕೆ? ಅವರೇ ಇಲ್ಲಿ ಕೂತ್ಕೊಂಡು ಪಿಂಡ ಹಾಕಿದ್ರೆ ಅವರಿಗೆ ಹೊಟ್ಟೆ ತುಂಬಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ. ಇದೆಲ್ಲವೂ ಕೂಡ ನಮಗೆ ಕೇಳುವಾಗ ಹೌದಾ ಎಂತದ್ದು ಇದು ಹುಚ್ಚು ಪ್ರಶ್ನೆ ಅಂತ ಆಗ್ತದೆ, ಆದ್ರೆ ನಿಜವಾಗಿ ಹೌದಲ್ವಾ? ಹಾಗೆ ಹೇಳ್ತಾರೆ, ನಾವು ಜೀವಂತ ಇದ್ದವರಿಗೆ ಕೊಡ್ತಾ ಇಲ್ಲ, ನಾವು ಸತ್ತ ಬಳಿಕ ಕೊಡ್ತಾ ಇದ್ದೇವೆ. ಹಾಗಾದ್ರೆ ಕೊಡುವುದು ಯಾರಿಗೆ? ನೇರವಾಗಿ ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ತಂದೆಗಾಗ್ಲಿ ಕೊಡೋದಲ್ಲ. ಮತ್ತೆ ನಾವು ಕೊಡುವಂಥದ್ದು ಪಿತೃ ದೇವತೆಗಳಿಗೆ. ಹಾಗಾಗಿ ದೇವತಾಗಣ ಎರಡು, ಒಂದು ಶಾಶ್ವತ ಪಿತೃಗಳು, ಇನ್ನೊಂದು ಅಶಾಶ್ವತ ಪಿತೃಗಳು. ಚಿರ ಪಿತೃಗಳು, ಅಚಿರ ಪಿತೃಗಳು ಅಂತ ಇನ್ನೊಂದು ಹೆಸರು. ಹಾಗಾದ್ರೆ ಚಿರ ಪಿತೃಗಳು ಏನು ಮಾಡ್ತಾರೆ ಕೇಳಿದ್ರೆ ಅಚಿರ ಪಿತೃಗಳಿಗೆ ಅದನ್ನು ತಲುಪಿಸ್ತಾರೆ. ಹಾಗಾದ್ರೆ ಯಾರು ಚಿರಪಿತೃಗಳು? ಅದೆಲ್ಲವನ್ನು ಉಲ್ಲೇಖ ಮುಂದೆ ಕೊಡ್ತಾರೆ. ವಸು, ರುದ್ರ, ಆದಿತ್ಯ, ಅಗ್ನಿಶ್ವಾತ್ತ, ದೇವಗಣ, ಬರಿಹಿತದ ಇತ್ಯಾದಿ ಎಲ್ಲ ದೇವತೆಗಳು ಪಿತೃ ದೇವತೆಗಳಿದ್ದಾರೆ. ಹಾಗಾಗಿ ನಾವು ಕೊಟ್ಟದ್ದು ಆ ದೇವತೆಗಳಿಗೆ ಹೊರತು ಮೃತರಾದ ನಮ್ಮ ತಂದೆ ತಾಯಿಗೆ ನೇರವಾಗಿ ಅಲ್ಲ. ಆ ದೇವತೆಗಳು ಏನು ಮಾಡ್ತಾರೆ ಕೇಳಿದ್ರೆ ಆ ಫಲವನ್ನು ಯಾವ ಉದ್ದೇಶದಿಂದ ಯಾರಿಗೆ ಅಂತ ಕೊಟ್ಟಿದ್ದೀರೋ ಅವರಿಗೆ ಅದನ್ನು ತಲುಪಿಸ್ತಾರೆ. ಹಾಗಾದ್ರೆ ಕೇಳಬಹುದು, ಹಾಗಾದ್ರೆ ತತ್ತು ಹೋದಂತಹ ಅಜ್ಜ ಪಿಜ್ಜನಿಗೆ ನಮ್ಮ ಪಿತೃ ದೇವತೆಗಳು ಹೋಗಿ ಕೊಡ್ತಾರೆ ಅಂತ ಆದ್ರೆ ನಮ್ಮ ಮಗ ಶಾಲೆಗೆ ಹೋಗುವಾಗ ಆ ಮಗನಿಗೂ ಕೂಡ ಈ ದೇವತೆಗಳು ಹೋಗಿ ಕೊಡ್ಬಹುದಲ್ವಾ ಅಂತ ನೀವು ಕೇಳಬಹುದು. ಅದಕ್ಕೋಸ್ಕರ ಹೇಳ್ತಾರೆ, ದೇವತೆಗಳದ್ದು ಒಂದು ನಿಯಮ ಏನು? ಯಾರು ಅಶಕ್ತರು, ಯಾರು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ವೋ ಅವರಿಗೆ ನಾವು ಹೋಗಿ ಕೊಡ್ತೇವೆ. ಯಾರು ಸ್ವೀಕಾರ ಮಾಡ್ಲಿಕ್ಕೆ ಕೈಕಾಲು ಗಟ್ಟಿ ಉಂಟೋ, ಇದ್ದಾರೋ, ಜೀವಂತ ಇದ್ದಾರೋ ಅವರಿಗೆ ನಾವು ತಲುಪಿಸೋದಿಲ್ಲ. ಹಾಗಾದ್ರೆ ಏನು? ಜೀವ ಇರುವಂತಹ ವ್ಯಕ್ತಿ ತಾನು ಬೇಕು ಅಂತಾದ್ರೆ ತಾನೇ ಹೋಗಿ ಬುಟ್ಟಿ ಹಿಡ್ಕೊಂಡು ಹೋಗಿ ತಿನ್ಬೇಕಾದ್ರೆ, ಸತ್ತವರಿಗಾದ್ರೆ ನಾವು ಕೊಡ್ತೇವೆ ಅಂತ ಪಿತೃ ದೇವತೆಗಳು ಹೇಳ್ತಾರೆ. ಅವರದೆಲ್ಲ ಯಾಕೆ ಅವರಿಗೂ ಕೊಡ್ಬಹುದಲ್ಲ ಹೇಳಿದ್ರೆ, ನೀವು ಮಾಡೋದಷ್ಟೇ ಅಲ್ವಾ. ಕೈಕಾಲು ಸಮ ಇದ್ದು ಬೆಡ್ ರೀಡನ್ ಇಲ್ಲದೆ ಇರುವಂತ ವ್ಯಕ್ತಿ ಓಡಾಡ್ತಾ ಇರ್ತಾನೆ ಮನೆಯಲ್ಲಿ. ಅದೇ ಮನೆಯಲ್ಲಿ ಒಬ್ಬ ಬೆಡ್ ರೀಡರ್ ಆಗಿ ಮಲಗಿರ್ತಾನೆ ಅಜ್ಜ, ಏಳ್ಲಿಕ್ಕೆ ಆಗೋದಿಲ್ಲ. ಆಗ ಏನು ಹೇಳ್ತಾನೆ? ಬಾ ನನಗೆ ಒಂದು ಲೋಟ ನೀರು ಕೊಡಿ ಅಂತ ಕೇಳ್ತಾನೆ. ಅಮ್ಮ ಏನು ಮಾಡ್ತಾಳೆ? ಹೋಗಿ ಮಲಗಿದ್ದ ಅತ್ತೆಗೋ ಮಾವನಿಗೋ ಮೊದಲು ನೀರು ಕೊಡ್ತಾಳೆ. ಅಷ್ಟೊತ್ತಿಗಾಗುವಾಗ ಮನೆಯಲ್ಲಿದ್ದ ಹುಡುಗ ಅವ ಹೇಳ್ತಾನೆ, ಅಮ್ಮ ನನಗೂ ನೀರು ಕೊಡು ಅಂತ. ಹೋಗಿ ತಗೊಳ್ಳೋ, ಅಲ್ಲಿ ಉಂಟೋ, ಲೋಟದಲ್ಲಿ ಉಂಟು ಅಂತ ಹೇಳ್ತೀನಿ. ಆಗೇನ್ ಹೇಳ್ತೀರಿ ನೀವು? ಅಲ್ಲ ಅಜ್ಜನಿಗೆ ತೂಗಿ ಕೊಡ್ತೀರಿ, ನನಗೆ ಯಾಕೆ ಕೊಡೋದಿಲ್ಲ ಅಂತ ಮಗ ಕೇಳ್ತಾನೆ. ಅಜ್ಜನಿಗೆ ಏಳ್ಲಿಕ್ಕಾಗೋದಿಲ್ಲ, ನಾನು ಕೊಡ್ತೇನೆ. ನಿನಗೆ ಕೈಕಾಲು ಗಟ್ಟಿ ಉಂಟಿಲ್ಲ, ಹೋಗಿ ಕುಡಿಲಿಕ್ಕೆ ಆಗ್ತದ ಇಲ್ವಾ ಅಂತ ಕೇಳ್ತೇವೋ ಇಲ್ವೋ. ಅದೇ ರೀತಿಯಾಗಿ ದೇವತೆಗಳು ಕೂಡ ಪಿತೃದೇವತೆಗಳು ಯಾರಿಗೆ ಪಿಂಡಾದಿಗಳನ್ನು ತೆಗೆದುಕೊಳ್ಳುವಂತಹ ದೇಹ ಇಲ್ಲವೋ ಅಥವಾ ನಾವು ಎಣಿಸಿದಂತಹ ಶರೀರಗಳಿಗಿಲ್ವೋ, ಕಷ್ಟಪಡ್ತಾರೋ ಅವರಿಗೆಲ್ಲ ಮುಟ್ಟಿಸುವ ಜವಾಬ್ದಾರಿ ಅವರು ತಗೊಳ್ತಾರೆ ಹೊರತು ಜೀವಂತ ಇರುವ ವ್ಯಕ್ತಿಗಳಿಗೆ ಅವರು ಕೊಡೋದಿಲ್ಲ. ಯಾಕೆ ಕೇಳಿದ್ರೆ ನಮ್ಮ ಒಕ್ಕಲಲ್ಲಿ ಅವರಿಲ್ಲ. ನಾವು ಹೇಳಿದಾಗೆ ಅವನಿಗೆ ಕೊಡೋ ಇವನಿಗೆ ಕೊಡೋ ಹೇಳಿದ್ರೆ ನಿಮ್ಮ ಕೆಳಗೆ ಕೈ ಕೆಳಗೆ ಕೆಲಸ ಮಾಡೋದಲ್ಲ. ಹಾಗಾದ್ರೆ ಅಲ್ಲಿ ಕೊಡ್ಬೇಕಾದ್ರೆ ಹೇಗೆ ಕೊಡ್ತಾರೆ? ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ವಸು, ರುದ್ರ, ಆದಿತ್ಯನ ಒಳಗೆ ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣಾದಿ ರೂಪಗಳ ಚಿಂತನೆಯನ್ನು ಮಾಡಿದಾಗ ಆ ದೇವತೆಗಳ ಒಂದು ಪ್ರಸಾದವನ್ನು ಹೋಗಿ ಕೊಡ್ತಾರೆ ವಿನಃ ನಾವು ಹೇಳಿತು ಅಂತ ಕೊಡೋದಿಲ್ಲ. ಹಾಗಾದ್ರೆ ಯಾವುದು ಪ್ರಧಾನ ಆಗಿ ಬಿಡ್ತದೆ? ಶ್ರದ್ಧೆ, ಭಾವನೆ ಪ್ರಧಾನ ಆಗಿ ಬಿಡುತ್ತದೆ. ನಾವು ಕೊಡ್ತಾ ಇದ್ದೇವೆ, ಈ ಪ್ರಸಾದವನ್ನು ಅವರಿಗೆ ಮುಟ್ಟಿಸಿ ಎನ್ನುವ ಕಳಕಳಿ ಪ್ರಾರ್ಥನೆ, ಅದನ್ನೇ ಶ್ರಾದ್ದ ಅಂತ ಕರೆ. ಶ್ರದ್ಧೆಯಿಂದ ಮಾಡುವುದು. ಶ್ರದ್ಧೆ ಅಂದ್ರೆ ಏನು ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಕಣ್ಣಿಗೆ ಕಾಣದೇ ಇಲ್ಲದೆ ಇರುವಂತಹ, ಎದುರುಗಡೆ ಕಾಣದೇ ಇರುವಂತದ್ದು, ಇಲ್ಲದೆ ಇರುವಂತದ್ದು ಕೂಡ ಇದೆ ಅಂತ ಹೇಳಿಕೊಂಡು ಶ್ರದ್ಧೆಯಿಂದ ಆಸ್ತಿಕ್ಯತಾ ಬುದ್ಧಿ. ಹೌದು, ದೇವತೆಗಳಿದ್ದಾರೆ, ಕಣ್ಣಿಗೆ ಕಾಣುವ ವಸ್ತುಗಳು ಮಾತ್ರ ಅಲ್ಲ. ಹೇಗೆ ಕೇಳಿದ್ರೆ ಒಬ್ರು ಪ್ರಶ್ನೆಯನ್ನು ಮಾಡ್ತಾರೆ, ನೀವು ಅಮೆರಿಕಕ್ಕೆ ಹೋಗಿದ್ದೀರಾ? ಇಲ್ಲ ಹೇಳ್ತಾರೆ. ಹಾಗೆ ಇದ್ರೆ ಅಮೆರಿಕ ಇಲ್ಲ ಹೇಳಿ. ಇದೆ ಇದೆ ಹೇಗೆ ಹೇಳ್ತೀರಿ? ಅಲ್ಲ, ಅದು ಫೇಸ್ಬುಕ್ ಅಲ್ಲಿ ಬರುತ್ತೆ, ವಾಟ್ಸಪ್ ಅಲ್ಲಿ ನೋಡಿದ್ದೇವೆ, ಟಿವಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಇಲ್ಲದಿದ್ರೆ ನಾವು ಮುಂದೆ ಹೋದಾಗ ನೋಡ್ತೇವೆ. ಹಾಗಾಗಿ ಅಮೆರಿಕ ಉಂಟು ಅಂತ ಹೇಳಿ. ಅದಕ್ಕೆ ಇವರು ಹೇಳಿದ್ರು, ದೇವತೆಗಳು, ಸ್ವರ್ಗಾದಿ ಲೋಕಗಳು ಕೂಡ ಹಾಗೆಯೇ. ನೀವು ಹೋಗ್ಲಿಲ್ಲ ಎಂದ ತಕ್ಷಣ ಅದು ಇಲ್ಲ ಅಂತಲ್ಲ, ಮುಂದೆ ಅದು ಇದೆ ಅಂತ ಋಷಿಗಳೆಲ್ಲ ಹೇಳಿದ್ದಾರೆ, ಹೋದವರು ತಿಳಿಸಿದ್ದಾರೆ. ಹಾಗಾಗಿ ಅದು ಇದೆ. ಒಂದು ವೇಳೆ ನೀವು ಅಮೆರಿಕ ಉಂಟು ಒಪ್ಪುತ್ತೀರಿ ಅಂತ ಹೇಳಿದ್ರೆ ಸ್ವರ್ಗಾದಿ ಲೋಕಗಳು ಇದೆ ಅಂತ ನೀವು ಒಪ್ಪಬೇಕು. ಅಲ್ಲ ನಾನು ಹೋಗಿಯೇ ನೋಡ್ತೇನೆ ಅಂತ ಯಾರಾದ್ರೂ ಹಠ ಕಟ್ಟಿದ್ರೆ ಇದು ಕೂಡ ಅಷ್ಟೇ, ನೀವು ಹೋದ ಮೇಲೇನೆ ಸ್ವರ್ಗ ಉಂಟ ಇಲ್ವಾ ಅಂತ ನೋಡ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ಇಂತಹ ಸ್ವರ್ಗಾದಿಗಳನ್ನು ಬಹಳಷ್ಟು ಸಲ ನೋಡಿ ಬಂದಿದ್ದೇವೆ, ನೆನಪಿಲ್ಲಷ್ಟೇ. ಎಷ್ಟು
84 ಲಕ್ಷದ ಯೋನಿಯಲ್ಲಿ ಹುಟ್ಟಿ ಕೊನೆಗೆ ಮನುಷ್ಯನಾಗಿ ಬಂದದ್ದು. ಹಾಗಾದ್ರೆ ಅಲ್ಲಿವರೆಗೆ ಎಲ್ಲಿ ಹೋಗಿದ್ರಿ? 84 ಲಕ್ಷ ಸಲ ಹುಟ್ಟಿದ್ದೀರಿ, ಸತ್ತಿದ್ದೀರಿ, ಹುಟ್ಟಿದ್ದೀರಿ, ಸತ್ತಿದ್ದೀರಿ, ಹೋಗಿದ್ದೀರಿ, ಬಂದಿದ್ದೀರಿ. ಹೋದದ್ದು ಗೊತ್ತಿಲ್ಲ, ಬಂದದ್ದು ಗೊತ್ತಿಲ್ಲ. ಸತ್ತ ನಂತರ ಏನು ಯಾರಿಗೆ ಗೊತ್ತು ಕೇಳಿದ್ರೆ ನಮಗೆ ಗೊತ್ತುಂಟು, ನೆನಪಿಲ್ಲ ಅಷ್ಟೇ. ಹಾಗಾಗಿ ಇಂತಹ ಪಾರಲೌಕಿಕವಾದಂತಹ ವಿಚಾರಗಳನ್ನು ಇಲ್ಲಿ ವಿಮರ್ಶೆ ಮಾಡಿ ಹೇಳ್ತಾರೆ. ಹಾಗಾಗಿ ಸಜ್ಜನರು, ಪಿತೃಗಳು ಇದ್ದಾರೆ, ದೇವತೆಗಳು ಇದ್ದಾರೆ, ರಕ್ಷಣೆ ಮಾಡ್ತಾರೆ ಎನ್ನುವಂತ ಶ್ರದ್ಧೆಯಿಂದ ಕೊಡುವ ಯಾವ ಪ್ರಕ್ರಿಯೆ ಉಂಟಲ್ಲ, ಅದೇ ಶ್ರಾದ್ದ. ಹಾಗಾಗಿ ಎಲ್ಲ ಜೀವರಿಗೂ ಕೂಡ ಅವರವರಿಗೆ ಸಂಬಂಧಪಟ್ಟಂತಹ ಕರ್ಮದ ಫಲ ಎನ್ನುವಂಥದ್ದವರಿಗೆ ದೊರಕ್ತದೆ. ಶ್ರಾದ್ದಾನಿ ಚೇಹ ಕುರುವಂತಿ ಫಲಕಾಮಾನ ಸಂಜಯ ಅಭಿಸಂಧಾಯ ಪಿತರಂ ಪಿತಶ್ಚ ಪಿತರಂ ತಥಾ ಪಿತುಃ ಪಿತಾಮಹಂಚೈವ ತ್ರಿಷು ಪಿಂಡೇಶು ನಿತ್ಯದ ತಾನಿ ಶ್ರಾದ್ದಾನಿ ದತ್ತಾನಿ ಕಥಂ ಗಚ್ಚಂತಿ ವೈ ಪಿತೃ. ಮತ್ತೆ ಕೇಳ್ತಾರೆ, ಸತ್ಫಲವನ್ನು ಬಯಸುವ ಸಜ್ಜನರು ಪಿತೃಗಳಿಗೆ ತಾವು ಪಿಂಡದಾನ, ತಿಲದಾನ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಹಾಗಾದ್ರೆ ಮಾಡುವಾಗ ಏನು? ಅಭಿಸಂಧಾಯ, ಅನುಸಂಧಾನ ಮಾಡಿಕೊಂಡು ಶ್ರಾದ್ದ ಕರ್ಮಗಳನ್ನು ಮಾಡ್ತಾರೆ. ಆ ಶ್ರಾದ್ದದ ಮೂಲಕ ಕೊಡುವಂತಹ ತರ್ಪಣಗಳು ಪಿತೃಗಳಿಗೆ ಹೇಗೆ ಸೇರ್ತದೆ ಅಂತ ಪ್ರಶ್ನೆ. ಕಥಂಚ ಶಕ್ತಾಸ್ತಿ ದಾತು ನರಕಸ್ಥಾಹ ಕಥಂ ಪುನಃ ಕೇಮಾತೆ ಪಿತರೋನ್ಯೇನ ಕಾನ್ಯಜಾಮೋ ವಯಂ ಪುನಃ. ನರಕದಲ್ಲಿದ್ದ ಪಿತೃಗಳು ಕೂಡ ಫಲ ಕೊಡ್ತಾರೆ ಕೇಳಿದ್ರೆ ಅದು ಹೇಗೆ ಸಮರ್ಥರಾಗ್ತಾರೆ? ಹಾಗಾದ್ರೆ ನಾವು ಯಾವ ರೀತಿಯಾಗಿ ಪಿತೃಗಳ ಆರಾಧನೆ ಮಾಡಬೇಕು ಅಂತ ಕೇಳ್ತಾರೆ. ದೇವ ಅಪಿ ಪಿತೃನ ಸ್ವರ್ಗೆ ಯಜಂತೀ ನಶ್ರುತಂ ಏತದಿಚ್ಛಾಮ್ಯಹಂ ಶೋಕಂ ವಿಸ್ತರೇಣ ಮಹಾದ್ಯುತೆ. ದೇವತೆಗಳು ಕೂಡ ಪಿತೃಗಳನ್ನು ಆರಾಧಿಸ್ತಾರೆ ಅಂತ ಕೇಳಿದ್ದೇನೆ. ಹಾಗಾದ್ರೆ ಇದರ ಬಗ್ಗೆ ನಮ್ಗೆ ವಿಸ್ತೃತವಾಗಿ ತಿಳಿಸಿಕೊಡಬೇಕು. ಸಭವಾನ್ ಕಥಯಿತ್ವೇತಾಂ ಕಥಮಿತಾ ಪಿತ ಬುದ್ಧಿಮಾನ್ ಯಥಾ ದತ್ತಂ ಪಿತॄಣಾಂ ವೈ ತಾರಣಾಯೇಹ ಕಲ್ಪತೆ. ಅಮಿತ ಬುದ್ಧಿಶಾಲಿಗಳು ತಾವು. ಹಾಗಾಗಿ ಇದೆಲ್ಲವನ್ನು ವಿಸ್ತೃತವಾಗಿ ನಮಗೆ ತಿಳಿಸಿಕೊಡಬೇಕು. ಪಿತೃಗಳಿಗೆ ಯಾವ ಪದಾರ್ಥಗಳನ್ನು ಕೊಟ್ರೆ ಅವರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಯಥಾ ದತ್ತಂ ಪಿತॄಣಾಂ ವೈ, ನಾವು ಯಾವ ರೀತಿ ಕೊಡ್ತೇವೆ, ಯಾವ ವಸ್ತುಗಳನ್ನು ಕೊಡ್ತೇವೆ, ಅದೇ ರೀತಿಯಾಗಿ ನಮ್ಮನ್ನು ದಾಟಿಸ್ತಾರೆ, ನಮಗೆ ಉದ್ಧಾರಕ್ಕೆ ಕಾರಣರಾಗ್ತಾರೆ. ಇದೆಲ್ಲವನ್ನು ತಿಳಿಸಿಕೊಡ್ಬೇಕು ಅಂತ ಹೇಳ್ತಾನೆ. ಆಗ ಭೀಷ್ಮರು ತಮ್ಮ ನಡೆದಂತ ಘಟನೆ, ಜೀವನದಲ್ಲಿ ಆದದ್ದನ್ನೆಲ್ಲ ತಿಳಿಸಿಕೊಡ್ತಾರೆ. ಅತ್ರತೆ ಕೀರ್ತಯಿಷ್ಯಾಮಿ ಯಥಾಶ್ರುತಮರಿಂದಮ ಏಚತೆ ಪಿತರೋಸ್ಮಾಕಂ ಯಾನ್ಯಜಾಮೋ ವಯಂ ಪುನಃ ಪಿತ್ರಾಮ ಪುರಾಗೀತಂ ಲೋಕಾಂತರಗತೇನ ವೈ. ಶತ್ರು ಸಂಹಾರಿ ಅಂತ ಯುಧಿಷ್ಠಿರನನ್ನು ಸಂಬೋಧನೆ ಮಾಡಿ ಹೇಳ್ತಾರೆ. ನಾನು ಇಷ್ಟರವರೆಗೆ ಹೇಗೆ ಓದಿದ್ನೋ, ತಿಳ್ಕೊಂಡಿದ್ನೋ, ಅಧ್ಯಯನ ಮಾಡಿದ್ನೋ, ಕೇಳಿದ್ನೋ ಅದನ್ನು ಯಥಾವತ್ತಾಗಿ ನಿನಗೆ ನಾನು ತಿಳಿಸ್ತೇನೆ. ಹಾಗಾದ್ರೆ ನಾವು ಯಾವ ಪಿತೃಗಳನ್ನು ಆರಾಧನೆ ಮಾಡಬೇಕು, ಹಿಂದೆ ಯಾರೆಲ್ಲ ಆರಾಧನೆ ಮಾಡಿದ್ರು, ಏನೆಲ್ಲ ಆಯ್ತು ಎನ್ನುವಂಥದ್ದನ್ನು ನಾನು ನಿನಗೆ ಹೇಳ್ತೇನೆ. ಅದು ಹೇಳ್ತಾರೆ, ಬೇರೆ ಲೋಕಕ್ಕೆ ಹೋಗಿದ್ದಂತಹ ನನ್ನ ತಂದೆ ನನಗೆ ಹೇಗೆ ಹೇಳಿದ್ದಾರಲ್ಲ ಅದನ್ನು ನಿನಗೆ ತಿಳಿಸ್ತೇನೆ ಅಂತ ತಾನು ತಿಳಿಸಿಕೊಡ್ತಾ ಇದ್ದಾನೆ. ಶ್ರಾದ್ದಕಾಲೇ ಮಮ ಪಿತುಃ ಮಯಾ ಪಿಂಡ ಸಮುದ್ಯತಃ ತತಃ ಪಿತಾ ಸ್ವಹಸ್ತೇನ ಭಿತ್ವಾ ಭೂಮಿ ಮಯಾಚತ. ಒಂದು ಸಲ ನಾನು ನನ್ನ ತಂದೆಗೆ ಶ್ರಾದ್ದ ಹಾಕ್ತಾ ಇದ್ದೆ. ಶ್ರಾದ್ದ ಕಾಲದಲ್ಲಿ ಅಯಂತೆ ಪಿಂಡ ಅಂತೇಳಿ ಪಿಂಡ ಇಡಬೇಕು ಅಂತ ನೋಡಿದ್ರೆ ಭೂಮಿಯನ್ನು ಒಡೆದು ಒಳಗಿನಿಂದ ಒಂದು ಕೈ ಹೊರಗೆ ಬಂತು. ಕೊಟ್ಟದ್ದೆ ಅಂತ ಅದು ಕೈಯಲ್ಲಿ ಕೊಡು 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 ಅಂತ ಕೇಳಿದ್ರು. ಹಸ್ತಾಭರಣ, ಅದು ಯಾರ್ದು ಕೈ ಅಂದ್ರೆ ನನ್ನ ತಂದೆಂದೇ. ಅದು ಹೇಗೆ ಗೊತ್ತಾಯ್ತು ಅಂತ ಕೊಡ್ತಾರೆ. ಹಸ್ತಾಭರಣ ಪೂರ್ಣೇನ ಕೇಯೂರಾಭರಣೇನ ಚ ರಕ್ತಾಂಗುಲಿ ತಲೇನಾಥ ಯಥಾದೃಷ್ಟಂ ಪುರಾಮಯ ನೈಷ ಕಲ್ಪೆ ವಿಧಿರ್ದೃಷ್ಟ ಇತಿ ನಿಶ್ಚಿತ್ಯ ತ್ಯಾಪ್ಯಹಂ ವಿಶೇಷ್ವೇವ ತತಃ ಪಿಂಡಾನ್ ದತ್ತವಾನ್ ಅವಿಚಾರಯನ್. ನನ್ನ ತಂದೆ ಕೈ ಕೊಟ್ರು. ಆ ತಂದೆದ್ದೆ ಕೈಯಿಂದ ಹೇಗೆ ಗೊತ್ತಾಯ್ತು ಕೇಳಿದ್ರೆ, ಕ್ಷತ್ರಿಯರು ಧರಿಸುವಂತಹ ಆಭರಣಗಳು ಅದರಲ್ಲಿತ್ತು. ಉಂಗುರಗಳಿರ್ಬೋದು, ಕೈಯಲ್ಲಿ ಹಾಕುವಂತ ಯಾವುದು ಬ್ರಾಸ್ಲೈಟ್ ಅಂತ ಕರಿತೇವಲ್ಲ, ಕಡಗಗಳು, ಅದೆಲ್ಲವನ್ನು ನೋಡಿದ್ದೇನೆ. ಕೇಯೂರ ಆಭರಣಗಳಿಂದ ಕೂಡಿತ್ತು. ಕೈಯ ತಲ ನೋಡಿದ್ರೆ ಅದು ಕೆಂಪಗಾಗಿತ್ತು. ಹಾಗಾಗಿ ನೋಡಿದಾಗ ನೆನಪಾಯಿತು, ನನ್ನ ತಂದೆಯ ಕೈಯೇ ಇದು ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ಪಿಂಡದಾನದ ಪ್ರದಾನದ ಸಮಯದಲ್ಲಿ ನಾನಿದನ್ನು ಕಂಡಿದ್ದೇನೆ. ಆದರೆ ಅವ್ರು ಏನ್ ಹೇಳ್ತಾರೆ, ಪಿಂಡವನ್ನು ನನಗೆ ಕೊಡು ಅಂತ ಹೇಳ್ತಾರೆ. ಕೊಡೋದು ಯಾರಿಗೆ? ತಂದೆಗೆ. ಹಾಗಾಗಿ ತಂದೆಯ ಕೈ ಬಂದಿದೆ, ಕೊಡ್ಬೋದಿತ್ತಲ್ಲ ಕೇಳಿದ್ರೆ ಇಲ್ಲ. ಆದ್ರೆ ಎಲ್ಲಿ ಕೂಡ ಶ್ರಾದ್ದದಲ್ಲಿ ನೇರವಾಗಿ ಕೊಡುವ ಪ್ರಕ್ರಿಯೆ ಇಲ್ಲಲ್ಲ. ಹಾಗಾದ್ರೆ ಶ್ರಾದ್ದದಲ್ಲಿ ಏನ್ ಮಾಡಬೇಕು? ದರ್ಭೆಯದ ಪಿಂಡದ ದರ್ಭೆಯ ಮೇಲೆ, ಪರಿಸ್ತರಣದ ಮೇಲೆ ಕೊಡಬೇಕು ಅಂತ ಇದೆ. ಕುಶೇಶ್ವೇವ ತತಃ ಪಿಂಡಾನ್. ಹಾಗಾಗಿ ಇದು ಶಾಸ್ತ್ರ. ಹಾಗಾಗಿ ನಾನು ಹಾಗೆ ಮಾಡ್ತೇನೆ ಅಂತ ಹೇಳಿ ಹೆಚ್ಚು ಚರ್ಚೆಯೂ ಮಾಡಲಿಲ್ಲ, ಕೇಳಲಿಕ್ಕೂ ಹೋಗ್ಲಿಲ್ಲ. ಮತ್ತೇನು ಮಾಡಿದೆ? ಶಾಸ್ತ್ರ ವಿಧಿ ಹೀಗೆ ಇರೋದು ಅಂತ ಹೇಳಿ ಆ ದರ್ಭೆಯ ಮೇಲೆ ನಾನು ಪಿಂಡ ಇಟ್ಟೆ.
ತತಃ ಪಿತಾ ಮೇ ಸುಪ್ರೀತೋ ವಾಚಾ ಮಧುರಯ ತದಾ ಉವಾಚ ಭರತಶ್ರೇಷ್ಠ ಪ್ರೀಯಮಾಣೋ ಮಯಾ ನಘ. ಈ ಕರ್ಮದಿಂದಾಗಿ ಸುಪ್ರೀತರಾದಂತ ನನ್ನ ತಂದೆ ಸಂತುಷ್ಟರಾಗಿ ನನಗೆ ಈ ಮಾತುಗಳನ್ನೆಲ್ಲ ಹೇಳಿದ್ರು. ಅಂದ್ರೆ ಏನರ್ಥ ಅಂತ ಕೇಳಿದ್ರೆ, ನಾನು ಮಾಡಿದ್ದು ಸರಿ, ಶಾಸ್ತ್ರ ಇದ್ದ ಹಾಗೆ ಮಾಡ್ಬೇಕೇ ಹೊರತು ತಲೆಗೆ ತೋಚಿದ ಹಾಗೆ ಮಾಡೋದಲ್ಲ. ತ್ವಯಾ ದಾಯಾವಾದ ತ್ವಯಾ ದಾಯಾದಮಾನಸ್ಮಿ ಕೃತಾರ್ಥೋ ಮುತ್ರ ಚೇಹಚ ಸತ್ಪುತ್ರೇಣ ತ್ವಯಾ ಪುತ್ರ ಧರ್ಮಜ್ಞೇನ ವಿಪಶ್ಚಿತ. ಧರ್ಮವನ್ನು ತಿಳಿದ ಪಂಡಿತ ಅಂತ ಹೇಳಿ ನನಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಸತ್ಪುತ್ರನನ್ನು ಪಡೆದದ್ರಿಂದ ನಾನು ಕೃತಾರ್ಥ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭೂಮಿಯಲ್ಲಿರುವಾಗಲೂ ನಿನ್ನಿಂದ ನಾನು ಕೃತಾರ್ಥ. ಭೀಷ್ಮಾಚಾರ್ಯರಿಗೆ ಹೇಳುವ ಮಾತು. ಯಾಕೆ? ಅಪ್ಪನಿಗೋಸ್ಕರ ತಾನು ಮದುವೆಯೇ ಆಗದೆ ತನ್ನ ಜೀವನವನ್ನು ಪೂರ್ತಿ ತ್ಯಾಗ ಮಾಡಿದವ. ಈಗ ಸತ್ತ ನಂತರವೂ ಪಿಂಡದಾನ ಮಾಡುವಾಗ ಕೂಡ ಶಾಸ್ತ್ರವನ್ನು ಗಮನದಲ್ಲಿ ಇಟ್ಟುಕೊಂಡು ಸತ್ಪುತ್ರೇಣ ತ್ವಯಾ ಪುತ್ರ ಧರ್ಮಜ್ಞೇನ ವಿಪಶ್ಚಿತ, ಧರ್ಮಕ್ಕೋಸ್ಕರ ನೀನು ಶಾಸ್ತ್ರವನ್ನು ಉಲ್ಲಂಘನೆ ಮಾಡದೆ ನನ್ನ ಕೈಗೆ ಪಿಂಡ ಕೊಡದೆ ಆ ಬರಿಹಿಸ್ಸಲ್ಲಿ ಕುಶದಲ್ಲಿ ನೀನು ಕೊಟ್ಟಿದ್ದೀಯಲ್ಲ, ಅದರಿಂದ ನಾನು ಕೃತಾರ್ಥನಾಗಿದ್ದೇನೆ. ಮಯಾತು ತವ ಜಿಜ್ಞಾಸ ಪ್ರಯುಕ್ತೈಷ ದನವ್ರತ ವ್ಯವಸ್ಥಾನಂತು ಧರ್ಮೇಶು ಕರ್ತುಂ ಲೋಕಸ್ಯ ಜಾನಘ. ಹಾಗಾಗಿ ದೃಢವ್ರತ ಅಂತ ಕರೀತಾರೆ. ವ್ರತ ಮಾಡುವುದರಲ್ಲಿ ಯಾವ ಕೂಡ ಸಂಶಯವೂ ಇಲ್ಲದೆ ಏನನ್ನು ನಿಷ್ಠನಾಗಿದ್ದುಕೊಂಡು ಮಾಡುವವನು ನಿರ್ದಷ್ಟನೂ ಆದ ಭೀಷ್ಮ, ನಿನ್ನ ಈ ಧರ್ಮದ ವ್ಯವಸ್ಥೆಯನ್ನು ನಾನು ನೋಡಿ ಮೆಚ್ಚಿಕೊಂಡಿದ್ದೇನೆ. ನಾನು ಕೂಡ ಧರ್ಮದ ವ್ಯವಸ್ಥೆಯನ್ನು ನೀನು ಹೇಗೆ ಪರಿಪಾಲ್ತಿ ಅಂತ ನೋಡ್ಬೇಕು ಅಂತ ನಾನು ಕೈಯೊಡ್ಡಿದ್ದೆ ಹೊರತು ನನಗೆ ಕೈಯಲ್ಲೇ ಸ್ವೀಕಾರ ಮಾಡಬೇಕಾಗಿಲ್ಲ. ವ್ಯವಸ್ಥಾನಂತು ಧರ್ಮೇಶು ಕರ್ತುಂ ಲೋಕಸ್ಯ ಚಾನಘ. ನಿನ್ನ ನಿಷ್ಠೆ, ನಿನ್ನ ಶಾಸ್ತ್ರಜ್ಞಾನ ಎಷ್ಟುಂಟು ಅಂತ ಪರೀಕ್ಷೆ ಮಾಡುವುದಕ್ಕೋಸ್ಕರ ಕೇಳಿದ್ನೇ ಹೊರತು ನನಗೆ ನೀನು ಪಿಂಡವನ್ನೇ ಕೊಡಬೇಕು ಎನ್ನುವಂತ ದೃಷ್ಟಿಯಿಂದ ಅಲ್ಲ. ಯಥಾ ಚತುರ್ಥ ಧರ್ಮಸ್ಯ ರಕ್ಷಿತ ಲಭತೆ ಫಲಂ ಪಾಪಸ್ಯ ಹಿ ತಥಾ ಮೂಢ ಫಲಂ ಪ್ರಾಪ್ನೋತ್ವರಕ್ಷಿತ. ಪ್ರಮಾಣಂ ಯದ್ಧಿ ಕುರುತೆ ಧರ್ಮಾಚಾರೇಷು ಪಾರ್ಥಿವ ಪ್ರಜಾಸ್ತದನುವರ್ತಂತೆ ಪ್ರಮಾಣಂ ಚರಿತಂ ಸದಾ. ಧರ್ಮವನ್ನು ರಕ್ಷಿಸಿದವ ಧರ್ಮದ 4ನೇ ಫಲವನ್ನು ಹೊಂದುತ್ತಾನೆ ಅಂತ ಉಂಟು. ಹಾಗಾದ್ರೆ ಅಧರ್ಮವನ್ನು ರಕ್ಷಿಸಿದ್ರೆ ಅಧರ್ಮದ 4ನೇ ಒಂದು ದುಷ್ಫಲವನ್ನು ಅನುಭವಿಸ್ತಾನೆ. ಪಾಪಸ್ಯ ಹಿ ತಥಾ ಮೂಢ. ಹಾಗಾದ್ರೆ ಪುಣ್ಯ ಕೆಲಸ ಮಾಡಿದಾಗ ಪುಣ್ಯದ ಫಲವನ್ನು ಅನುಭವಿಸುವ ಹಾಗೆ ಪಾಪದ ಕೆಲಸ ಮಾಡಿದ್ರೆ ಪಾಪದ ಫಲ ಅನುಭವಿಸಬೇಕಾದೀತು. ಆದ್ದರಿಂದ ಧರ್ಮದ ಆಚರಣೆಯಲ್ಲಿ ಪ್ರಮಾಣಂ ಯದ್ಧಿ ಕುರುತೆ, ಪ್ರಮಾಣ ಇದ್ರೆ ಅದನ್ನು ನಾವು ಆಚರಿಸಬೇಕು. ಧರ್ಮಾಚಾರಗಳನ್ನು ನಾವು ಗೌರವಿಸಬೇಕು. ಹಾಗಾಗಿ ಸಜ್ಜನರು ಪಂಡಿತರು ಯಾವ ಧರ್ಮಾಚರಣೆಯನ್ನು ಮಾಡ್ತಾರೋ ಅದನ್ನು ಇತರ ಜನರು ಅದನ್ನು ಫಾಲೋ ಮಾಡಿಕೊಂಡು ಹೋಗ್ತಾರೆ, ಅನುಸರಿಸಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಒಂದು ಶ್ರಾದ್ದ ಪ್ರಕ್ರಿಯೆಯಲ್ಲಿ ಹೇಗೆ ಹೇಳ್ತಾರೋ ಹಾಗೆ ಮಾಡಬೇಕು. ನಾವು ನಮ್ಮ ತಲೆ ಖರ್ಚು ಮಾಡಿದ ಅದು ಸುಲಭ ಆಗ್ತದೆ, ಇದು ಸುಲಭ ಆಗ್ತದೆ ಅಂತ ಮಾಡೋದಲ್ಲ. ಯಾಕೆ ಕೇಳಿದ್ರೆ ನಾಶಕ್ಕೆ ಶಾಸ್ತ್ರ ಶೋಧನ ಅಂತ ಹೇಳ್ತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಅದು ಪ್ರಾಕ್ಟಿಕಲ್ ಅಲ್ಲದನ್ನು ಕೊಡ್ಲೇ ಇಲ್ಲ. ನಮಗೆ ಮಾಡ್ಲಿಕ್ಕೆ ಆಗುವಂತದ್ದನ್ನೇ ಕೊಟ್ಟದ್ದು, ಆದ್ರೆ ನಮಗೆ ಅದೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನ್ ಕೇಳಿದ್ರೆ ಈ ಕಾಲದಲ್ಲೆಲ್ಲ ಆಗುದಿಲ್ಲಪ್ಪ ಅಂತ ನಾವು ಅದಕ್ಕೆ ಹೇಳ್ತೇವೆ ಅಷ್ಟೇ, ಬಿಟ್ರೆ ನಿಜವಾಗಿ ಇಲ್ಲ. ಶ್ರಾದ್ದ ಪಿತೃ ದೇವತೆಗಳಿಗೆ ಅದರ ಕ್ರಮ ಏನು ಹೇಳಿದ್ದಾರೆ ಹಾಗೆ ಮಾಡಬೇಕು. ಹಾಗಾಗಿ ಕ್ರಮಾನುಸಾರಿ ಭಗವಾನ್ ಕ್ರಮಾತ್ ಕುಂಭಿರವಾಪ್ಯತೆ ಅಂತ ಪ್ರಮಾಣ. ಕ್ರಮವನ್ನು ಇಟ್ಟುಕೊಂಡು ಶಿಸ್ತಿನಲ್ಲಿ ನಾವು ಮಾಡಿದಾಗ ಭಗವಂತನನ್ನು ನಾವು ಪಡಿಲಿಕ್ಕೆ ಬರುತ್ತೆ. ಆಚಾರ್ಯ ಮಧ್ವರು ಕೂಡ ಇಂದ ಬಹಳಷ್ಟು ಒಂದು ದರ್ಶನದ ವ್ಯವಸ್ಥೆಗಳನ್ನು ಎಲ್ಲ ಮಾಡಿಕೊಟ್ರು. ಮೊದಲು ಎಲ್ಲಿ ದರ್ಶನ ಮಾಡಬೇಕು? ಕೃಷ್ಣ ಮಠಕ್ಕೆ ಬಂದಾಗ ಮೊದಲು ಕನಕನ ಕಿಂಡಿಯಲ್ಲಿ ದರ್ಶನ ಮಾಡಬೇಕು. ಈ ಕನಕನ ಕಿಂಡಿಯಲ್ಲಿ 3 ದ್ವಾರಗಳಿಲ್ಲ. ಅದು 3 ದ್ವಾರಗಳು ಕೇಳಿದ್ರೆ ತಾಪತ್ರಯ, ಎಲ್ರಿಗೂ ತಾಪತ್ರಯ ಮುಗಿಯೋದೇ ಇಲ್ಲ. ಹಾಗಾದ್ರೆ ತಾಪತ್ರಯ ನಾಶ ಆಗಬೇಕು ಕೇಳಿದ್ರೆ ಕನಕನ ಕಿಂಡಿಯಲ್ಲಿ ದರ್ಶನ ಮಾಡಬೇಕು. ಹಾಗಾಗಿ ಆದಿಭೌತಿಕ, ಆಧ್ಯಾತ್ಮಿಕ, ಇನ್ನೊಂದು ಆದಿ ದೈವಿಕ ಎನ್ನುವಂತ ದೋಷಗಳ ಪರಿಹಾರಕ್ಕೆ ಕನಕನ ಕಿಂಡಿಯಲ್ಲಿ ದರ್ಶನ ಮಾಡ್ತಾರೆ ಸ್ವಾಮಿಗಳಿಂದ. ನಾವು ಇಲ್ಲಿಂದ ಕನಕನ ದರ್ಶನ ಮಾಡೋದು. ಏನು, ಕೃಷ್ಣನಿಗೆ ಎಷ್ಟು ಬಂಗಾರ ಹಾಕಿದ್ದಾರೆ, ಹೇಗೆ ಅಲಂಕಾರ ಆಗಿದೆ, ಹೇಗೆ ಅಂತ ನೋಡ್ತೇವೆ. ಅದಲ್ಲ, ಮೊದಲು ಹೊರಗಿನಿಂದ ದರ್ಶನ ಮಾಡಬೇಕು. ಆಮೇಲೆ ರುದ್ರದೇವರ ದರ್ಶನ ಮಾಡಿ, ಅನಂತೇಶ್ವರದ ದೇವರ ದರ್ಶನ ಮಾಡಿ, ರುದ್ರದೇವರ ಹತ್ರ ಅನುಮತಿಯನ್ನು ಪಡೆದು ಭಗವಂತನನ್ನು ತೋರಿಸು ಅಂತ. ಹಾಗಾಗಿ ಶಿವರಾತ್ರಿ ಇತ್ಯಾದಿಗಳಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡಬೇಕು ಅಂತ ವಿಧಾನ ಮಾಡ್ತಾರೆ. ರುದ್ರದೇವರು ಹೇಳಿದ್ದೆ ಅದು. ಏನು? ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ ರಾಮ ಮಂತ್ರ ಜಪ ಮಾಡಿ 1000 ಹೆಸರಿಗೆ ಅದು ಸಮಾನವಾದದ್ದು ಅಂತ ಹೇಳಿ ಮತ್ತೇನು ಹೇಳ್ತಾರೆ?
ಆ ಮಂತ್ರ ಈ ಮಂತ್ರ ಜಪಿಸು ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವೋ ಜಪಿಸು ಅಂತ. ಹಾಗಾಗಿ ರಾಮನಾಮವನ್ನು ನಾವು ಶಿವರಾತ್ರಿ ದಿನಗಳಲ್ಲಿ ಎಲ್ಲ ಮಾಡಬೇಕು. ರುದ್ರದೇವರಿಗೆ ಏನು ಇಚ್ಛೆ ಇತ್ತು ಅದನ್ನು ಮಾಡಬೇಕು. ರುದ್ರದೇವರಿಗೆ ಖುಷಿಯಾಗಬೇಕು ಅಂತ ಹೇಳಿ ಅವರಿಗೋಸ್ಕರ ಮಾಡುವುದು ಕೇಳಿದ್ರೆ, ಅವರು ಹೇಳಿದ ಹಾಗೆ ಮಾಡಿದ್ರೆ ಅವರಿಗೆ ಖಂಡಿತ ಪ್ರೀತಿಯಾಗತ್ತೆ. ಹಾಗಾಗಿ ಅಂತಹ ರಾಮದೇವರ ಸ್ಮರಣೆಯನ್ನು ಮಾಡಬೇಕಾದ್ರೆ ರುದ್ರದೇವರ ಅನುಗ್ರಹ ಆಗಬೇಕು. ಹಾಗಾಗಿ ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡಿ ಕ್ಷೇತ್ರಾಧಿಪತಿಯಾದಂತಹ ಅನಂತೇಶ್ವರನ ದರ್ಶನ ಮಾಡಿ ಬಳಿಕ ನವಗ್ರಹ ಕಿಂಡಿಯಲ್ಲಿ ಭಗವಂತನನ್ನು ಕಾಣಬೇಕು. ಅದು ಯಾಕೆ ನವಗ್ರಹ ಕಿಂಡಿ ಅಂತ ಕೇಳಿದ್ರೆ, ಆಚಾರ್ಯ ಮಧ್ವರೇ ಪ್ರತಿಷ್ಠೆ ಮಾಡಿ ಒಳಗೆ ಪೂಜೆ ಮಾಡುವ ಸ್ವಾಮಿಗಳು ಕೂಡ ದರ್ಶನ ಮಾಡ್ಬೇಕಂದ್ರೆ ಹೊರಗಡೆ ಬಂದೇ ದರ್ಶನ ಮಾಡಬೇಕು. ಒಳಗಡೆ ದರ್ಶನದ ವ್ಯವಸ್ಥೆ ಅಲ್ಲ. ಗರ್ಭಗೃಹಕ್ಕೆ ಯಾಕೆ ಪ್ರವೇಶ ಮಾಡೋದು ಕೇಳಿದ್ರೆ ಭಗವಂತನ ಪೂಜೆ ಮಾಡ್ಲಿಕ್ಕೋಸ್ಕರ ಮಾತ್ರ. ಹಾಗಾದ್ರೆ ದರ್ಶನಕ್ಕೆ ಅವರೂ ಕೂಡ ಸ್ವಾಮಿಗಳಾಗ್ಲಿ ಯಾರೇ ಇರಲಿ ಹೊರಗಡೆ ಬಂದು ನವವಿಧ ಭಕ್ತಿಯಿಂದ ಭಗವಂತನನ್ನು ಕಾಣಬೇಕು. ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನ ಮೇಲೂ ಹಾಗೆ ಆ ನವವಿಧ ಭಕ್ತಿಯಿಂದ ನೋಡ್ಬೇಕು. ನವಗ್ರಹದ ಕಿಂಡಿ ಅಂದ್ರೆ ನಮ್ಮ ದೇಹ ಅಂತ ಅರ್ಥ. ನವದ್ವಾರವೇ ಪುರಿ ದೇಹೇ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ 9 ದ್ವಾರಗಳಿರ್ತವೆ. ಹಾಗಾದ್ರೆ ಏನು? ಇದರಿಂದ ಅದನ್ನು ನೋಡೋದಕ್ಕಿಂತ ನಮ್ಮೊಳಗಿಂದ ನಾವು ನೋಡ್ಬೇಕು. ಅಲ್ಲಿ ನೋಡಿದ ಭಗವಂತನನ್ನು ಇಲ್ಲಿ ಕುಳಿತು ನಮ್ಮ ದೇಹದ ಒಳಗೆ ಕೃಷ್ಣನನ್ನು ಕಾಣಬೇಕು. ಹಾಗಾಗಿ ಎಲ್ಲ ಕಡೆ ಇದ್ದ ಭಗವಂತನನ್ನು ನಮ್ಮೊಳಗೆ ನಾವು ಚಿಂತನೆ ಮಾಡಬೇಕು ಎನ್ನುವ ತತ್ವ ಆಚಾರ್ಯ ಮಧ್ವರದ್ದಾಗಿತ್ತು. ಅದು ಮಾತ್ರ ಅಲ್ಲ, ನವಗ್ರಹಗಳ ದೋಷಗಳಿದ್ರೆ ಪರಿಹಾರ ಆಗತ್ತೆ. ರಾಹು, ಕೇತು, ಶನಿ, ಕುಜ ಇತ್ಯಾದಿ ಪೂರಗ್ರಹಗಳ ಏನಾದ್ರೂ ಒಂದು ನಮಗೆ ಅನುಗ್ರಹ ಬೇಕು ಅಂತ ಆದ್ರೆ ಅವರ ಮೂಲಕ ಕೃಷ್ಣನ ದರ್ಶನ ಮಾಡ್ಬೇಕು. ನಮಗೆ ಕೃಷ್ಣ ಮಾತ್ರ ನೆನಪ. ನವಗ್ರಹಗಳನ್ನು ಮರ್ತೇವು. ಹೆಸರು ನವಗ್ರಹ ಕಿಂಡಿ ಅಂತಲೇ. ಆ ಗ್ರಹಗಳ ಅಂತರ್ಯಾಮಿ ಸಕಲ ಗ್ರಹಗಳ ನೀನೇ ಸರಸಿಜಾಕ್ಷ ಎನ್ನುವ ಚಿಂತನೆ ಇದು ಆಚಾರ್ಯ ಮಧ್ವರು ಕೊಟ್ಟದ್ದು. ಹಾಗಾಗಿ ಆ ನವವಿಧ ಕಿಂಡಿಯಿಂದ ಭಗವಂತನನ್ನು ಕಂಡಾಗ ನಮ್ಮ ಜನ್ಮ ಜನ್ಮಾಂತರ ದುರಿತಗಳು ಪಾಪಗಳು ಖಂಡಿತ ಪರಿಮಾರ್ಜನೆ ಆಗುತ್ತೆ. ತಾಪತ್ರಯಗಳು ವಿನಾಶ ಆಗತ್ತೆ ಕನಕನ ಕಿಂಡಿಯಿಂದ. ನವಗ್ರಹ ಕಿಂಡಿಯಿಂದ ಆ ಫಲ ಎನ್ನುವಂಥದ್ದು ನಮಗೆ ಸಿದ್ಧಿ ಆಗತ್ತೆ. ಒಂದು ಯೋಗ, ಇನ್ನೊಂದು ಕ್ಷೇಮ ಅಂತ. ಯೋಗ ಅಂದ್ರೆ ಏನು? ಇಷ್ಟರವರೆಗೆ ಇಲ್ಲದೇ ಇರುವಂಥದ್ದು, ದೊರಕದೇ ಇರುವ ವಸ್ತು ದೊರಕಿದ್ರೆ ಅದು ಯೋಗ. ದೊರಕಿದ್ದು ನಮಗೆ ಸಿಕ್ಕಬೇಕಲ್ಲ, ನಮ್ಮ ಅನುಭವಕ್ಕೆ ಬರೋದುಂಟಲ್ಲ, ಇದು ಕ್ಷೇಮ. ಇಷ್ಟರವರೆಗೆ ಮದುವೆ ಆಗಿರ್ಲಿಲ್ಲ, ಆಯ್ತು ಒಂದು ಯೋಗ, ಎಲ್ಲಿಯೋ ಒಂದು ಹುಡುಗಿ ಸಿಕ್ಕಿತ್ತು, ಮದುವೆ ಆಯ್ತು. ಆಮೇಲೆ ಸಿಕ್ಕಿದ ನಂತರ ಒಂದು ಮಗು ಸಿಕ್ಕಿತು ಕೇಳಿದ್ರೆ ಇದು ಕ್ಷೇಮ. ಮಗು ಹುಟ್ಟುದು ದೊಡ್ಡದಲ್ಲ, ಹುಟ್ಟಿದ ಮಗುವಿನ ಒಂದು ಸುಖ ಏನುಂಟು ಅದನ್ನು ಪಡಿಬೇಕು ಕೇಳಿದ್ರೆ ಇದು ಕ್ಷೇಮ. ಇದೂ ಭಗವಂತನೇ ಮಾಡುವಂಥದ್ದು. ಹಾಗಾಗಿ ಇದು ಯೋಗ, ಅದು ಕ್ಷೇಮ, ಎರಡೂ ಬರಬೇಕು. ಹಾಗಾಗಿ ಅಂತಹದ್ರಿಂದ ಭಗವಂತನ ದರ್ಶನ ಮಾಡಿದಾಗ ನಮ್ಮೊಳಗಿರುವ ಕೃಷ್ಣನ ಆವಿರ್ಭಾವ ಆಗಬೇಕು. ಮಂಥಪಾಶಧರ ನಿತ್ಯ ವಿಚಾರ ವಿಮರ್ಶೆ ಆಗ್ತಾ ಇರಬೇಕು. ಅದಕ್ಕೋಸ್ಕರ ಆಚಾರ್ಯ ಮಧ್ವರು ಈ ಸ್ಥಳದಲ್ಲಿ ಪುರಾಣದ ವ್ಯವಸ್ಥೆಯನ್ನು ಮಾಡಿದರು. ಏನು ಹೇಳ್ತಾರೆ? ಆಚಾರ್ಯ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ವಿನಿಷ್ಪಡ್ಯಂ ಅಂತ ಎಲ್ಲ ಶಾಸ್ತ್ರಾಣಿ ಅಧ್ಯಯನ ಮಾಡಿ ಎಲ್ಲ ಮಥನ ಮಾಡಿದಾಗ ಸಿಕ್ಕುದು ಯಾವುದು? ಧ್ಯೇಯೋ ನಾರಾಯಣ ಸದಾ, ಭಗವಂತನನ್ನು ಧ್ಯಾನ ಮಾಡಬೇಕು. ಹಾಗಾಗಿ ಇಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿ ಆ ಪುರಾಣ ವೇದವ್ಯಾಸರ ಆರಾಧನೆ ಎಲ್ಲದಕ್ಕೂ ಕೂಡ ಆಚಾರ್ಯ ಮಧ್ವರ ಹಿನ್ನೆಲೆ. ಹಾಗಾಗಿ ಅಂತಹ ಒಂದು ಸಂದರ್ಭದಲ್ಲಿ ನಾವು ಭಗವಂತನ ಚಿಂತನೆ ಮಾಡ್ತೇವೆ ಕೇಳಿದ್ರೆ ಇದು ಧರ್ಮದ ಪರಿರಕ್ಷಣೆಗೆ ಇದ್ದಂತಹ ವ್ಯವಸ್ಥೆ. ಅದಕ್ಕೋಸ್ಕರ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ನಾನು ನೇರವಾಗಿ ನನ್ನ ಕೈಗೆ ಕೊಡು ಹೇಳಿದ್ರು ಕೊಡದೆ ಶಾಸ್ತ್ರ ಏನು ಹೇಳ್ತಾ ಉಂಟು ಅಂತ ಪರಿಪಾಲನೆ ಮಾಡಿದ್ದು ಕೇಳಿದ್ರೆ ಅಂತಹ ಶಾಸ್ತ್ರ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗಾಗಿ ಹೇಳ್ತಾ ಇದ್ದಾರೆ ಇವರು. ಏನು ಹೇಳ್ತಾರೆ? ತಸ್ಮಾತ್ ತವಾಹಂ ಸುಪ್ರೀತಃ ಪ್ರೀತ್ಯಾಚ ವರಮುತ್ತಮಂ ದದಾಮಿತ್ತಂ ಪ್ರತೀಚ್ಯಸ್ತ್ವಂ ತ್ರಿಷು ಲೋಕೇಶು ದುರ್ಲಭಂ. ಆದ್ದರಿಂದ ನಿನ್ನ ವಿಷಯದಲ್ಲಿ ಪ್ರೀತನಾದ ನಾನು ಅಂತ ಶಂತನು ಮಹಾರಾಜ ಅಂದ್ರೆ ಸತ್ತು ಹೋದಂತವನು ಮಗನಾದಂತ ಭೀಷ್ಮಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ? ನಿನಗೆ ನಾನು ಪ್ರೀತಿಯಿಂದ ಅನುಗ್ರಹ ಮಾಡ್ತೇನಪ್ಪ, ಶಾಸ್ತ್ರ ಪ್ರಕಾರ ಬದುಕುತ್ತಾ ಇದ್ದೀಯಲ್ವಾ, ಹಾಗಾಗಿ ಏನು ನಿನಗೆ ಉತ್ತಮವಾದಂತಹ ವರವನ್ನು ನಾನು ಅನುಗ್ರಹ ಮಾಡ್ತೇನೆ. ದದಾಮಿ ತಂ ಪ್ರಚೀತಸ್ತ್ವಂ, ಯಾವುದು ದುರ್ಲಭವಾದಂತ ವರವುಂಟು ಅದನ್ನು ನಿನಗೆ ಕೊಡ್ತಾ ಇದ್ದೇನೆ. 3 ಲೋಕದಲ್ಲಿಯೂ ಕೂಡ ಯಾರಿಗೂ ದೊರಕಲಿಕ್ಕೆ ಅಸಾಧ್ಯವಾದಂತ ಫಲ ಏನದು? ನತೇ ಪ್ರಭವಿತಾ ಮೃತ್ಯುರು ಯಾವಜ್ಜೀವಿತಮಿಚ್ಛಸಿ ತ್ವತ್ತೋಭ್ಯನುಜ್ಞಾಂ ಸಂಪ್ರಾಪ್ಯ ಮೃತ್ಯು ಪ್ರಭವಿತಾ ತವ. ನೀನು ಎಲ್ಲಿವರೆಗೆ ಬದುಕಲಿಕ್ಕೆ ಇಚ್ಛಿಸ್ತಾ ಇರ್ತೀಯೋ ಅಲ್ಲಿ ತನಕ ಮೃತ್ಯು ನಿನ್ನ ಸಮೀಪ ಬರೋದಿಲ್ಲ. ನೋಡಿ ಯಾರಿಗೆ ಉಂಟು ಸ್ವಾಮಿ ಈ ರೀತಿಯಾದ ಒಂದು ಫಲ. ಇಡೀ ಜಗತ್ತಿನಲ್ಲಿ ನಾವು ಕಂಡದ್ದು ಭೀಷ್ಮಾಚಾರ್ಯರಿಗೆ ಮಾತ್ರ ಇಚ್ಛಾಮರಣಿಗಳಾಗುವ ಯೋಗ.
ಹಾಗಾಗಿ ನಿನ್ನ ಅನುಮತಿಯನ್ನು ಪಡೆದೇ ಮೃತ್ಯು ಯಮ ನಿನ್ನ ಬಳಿಗೆ ಬರ್ತಾನೆ ಅಂತ. ಅಂದ್ರೆ ನೀನು ಒಪ್ಪದೇ ಇದ್ರೆ ಖಂಡಿತ ಬರೋದಿಲ್ಲ. ಇದ್ರದ್ದು ಅರ್ಥ ಯಮನ ಮೇಲೆ ನೀನಿದ್ಯಪ್ಪ, ಅವನು ಬರ್ಬೇಕಾದ್ರೂ ಒಂದು ಪರ್ಮಿಷನ್, ಹೇಗೆ ನಾನು ಬರ್ಬೋದಾ, ನಾನು ಬರ್ಲಾ ಅಂತ ಕೇಳಿಕೊಂಡು ಬರ್ಬೇಕು ಅಂತ ಎಂತಹ ಒಂದು ಯೋಗವನ್ನು ಕೊಟ್ಟಿದ್ದಾರೆ. ಯಾಕೆ ಕೇಳಿದ್ರೆ ಶಾಸ್ತ್ರದ ರಕ್ಷಣೆಗೋಸ್ಕರ, ಶಾಸ್ತ್ರವನ್ನು ರಕ್ಷಣೆ ಮಾಡಿದವರು. ಹಾಗಾಗಿ ಭೀಷ್ಮಾಚಾರ್ಯರಿಗೆ ಇಂಥ ಒಂದು ವರವನ್ನು ಆತ ಅನುಗ್ರಹಿಸ್ತಾ ಇದ್ದಾನೆ. ನತೇ ಪ್ರಭವಿತಾ ಮೃತ್ಯು ಯಾಮ ಜೀವಿತ ನಿತ್ಯಸಿ ತತ್ವಭ್ಯನುಜ್ಞಾಂ ಸಂಪ್ರಾಪ್ಯ ಮೃತ್ಯು ಪ್ರಭವಿತಾತವ. ನಿನ್ನ ಅನುಮತಿಯನ್ನು ಪಡೆದೇ ಮೃತ್ಯು ತನ್ನ ಪ್ರಭಾವವನ್ನು ನಿನ್ನ ಮೇಲೆ ತೋರಿಸಬೇಕೇ ಹೊರತು ಇಲ್ಲದೆ ಅಲ್ಲ. ಕಿಂಬಾತೆ ಪ್ರಾರ್ಥಿತಂ ಭೂಯೋ ದದಾಮಿ ವರಮುತ್ತಮಂ ತದ್ಬ್ರೂಹಿ ಭರತ ಶ್ರೇಷ್ಠ ಎತ್ತೇ ಮನಸ್ಸಿ ಬರ್ತದೆ. ನಮಗೆ ಅನಿಸತ್ತೆ ಏನು ಇದು ಒಳ್ಳೇದು ವರವ ಅಂತ ಹೇಳಿ. ನೋಡಿ, ತಾನು ಕೃತಕೃತ್ಯನಾಗಿ ಹೋಗ್ಬೇಕು. ಏನು ಮಾಡಬೇಕು ಜೀವನದಲ್ಲಿ ಅದನ್ನು ಮಾಡಿ ಹೋಗ್ಬೇಕು. ಅಯ್ಯೋ ಅದೊಂದು ಬಾಕಿ ಉಳಿತು ಮಾರ್ರೆ, ಇದೊಂದು ಬಾಕಿ ಉಳಿತು ಅಂತ ಆಸೆಗಳೆಲ್ಲ ಇರಬಾರ್ದು. ಹಾಗಾದ್ರೆ ಏನು, ಇವನಿಗೆ ಮರಣ ಎನ್ನುವಂಥದ್ದು ಬರ್ತದೆ, ಏನೆಲ್ಲ ಮಾಡ್ಲಿಕ್ಕೆ ಉಂಟೋ ಅದೆಲ್ಲ ಮಾಡಿ ಕೃತಕೃತ್ಯನಾಗ್ತಾನೆ, ಆಮೇಲೆ ಬರ್ಲಿ ಅಂತ ಹೇಳ್ತಾನೆ. ಇದು ಅವನಿಗೆ ಮಾತ್ರ ಅಲ್ಲ, ನಮಿಗೂ ಇದೆ. ನಾವದನ್ನು ಆಲೋಚನೆ ಮಾಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಹೇಳಿದಂತೆ ಯಮನ ಹತ್ರ ಬಂದಾಗ, ಯಮ ಬಂದಂತೆ, ಬಂದು ನಿನ್ನನ್ನು ನಾನು ಕೊಲ್ತೇನೆ, ನಿನ್ನದು ಕಾಲು ಮುಗಿಯಿತು ಅಂತ. ಇವ ಏನ್ ಮಾಡಿದಾನೆ, 80 ವರ್ಷದವರೆಗೂ ಕೂಡ ಪೈಸೆ ಹಣ ಒಟ್ಟು ಮಾಡ್ತಾ ಕೂತಿದ್ದಾರೆ, ಯಾವುದನ್ನು ಅನುಭವಿಸ್ತಿಲ್ಲ. ಆಮೇಲೆ ಒಂದು ದಿನ ಕೂತು ಆಲೋಚನೆ ಮಾಡಿದ, ಈಗೆಲ್ಲ ಹಣ ಆಯ್ತು, ಇನ್ನು ಕೂತ್ಕೊಂಡು ಎಂಜಾಯ್ ಮಾಡುವ ಅಂತ ಆಲೋಚನೆ ಮಾಡಿ ಕೂತಂತೆ. ಅಷ್ಟೊತ್ತಿಗೆ ಆಗುವಾಗ ಯಮ ಬಂದ. ಇವ ಹೇಳಿದ್ರೆ ಸ್ವಲ್ಪ ತಡಿ ಮಾರಾಯ, ನಾನು ಇಷ್ಟೆಲ್ಲ ಹಣ ಒಟ್ಟು ಮಾಡಿಟ್ಟಿದ್ದೇನೆ, ಇಷ್ಟರವರೆಗೆ ಯಾವುದನ್ನು ನಾನು ಅನುಭವಿಸ್ತಿಲ್ಲ, ಈಗ ಅನುಭವಿಸ್ಲಿಕ್ಕೆ ಹೊರಟಿದ್ದೇನೆ, ನನಗೆ ಕಾಲಾವಕಾಶ ಕೊಡು ಅಂತ ಹೇಳಿದಂತೆ. ಆಗ ಯಮ ಹೇಳಿದಂತೆ, ಇಲ್ಲ ನಾನು ಕಾಲಾವಕಾಶ ಕೊಡೋದಿಲ್ಲ, ನನ್ನ ಟೈಮ್ ಬಂದಿದೆ, ನಾನು ಕಾಲ ಅಂತ ನನಗೆ ಹೆಸರು ಅಂತ ಹೇಳಿದಂತೆ. ಇವ ಹೇಳಿದ್ರಲ್ಲ, ಹೀಗೆಲ್ಲ ಮಾಡಿದ್ರೆ ಏನ್ ಮಾಡ್ರೆ, ಯಾರೋ ಬರುದಾದ್ರೂ ಏನೇ ಕೆಲಸ ಮಾಡುದಾದ್ರೂ ನಮ್ಮ ಕಾನೂನು ಏನ್ ಹೇಳ್ತದೆ, ಒಂದು ನೋಟಿಸ್ ಒಂದು ಕೊಡ್ಬೇಕು. ನೀವು ಅವರಿಗೆ ಹೇಳಿದ್ದೀರಾ, ಪತ್ರ ಹಾಕಿದ್ದೀರಾ, ನೋಟಿಸ್ ಕೊಟ್ಟಿದ್ದೀರಾ? ನೋಟಿಸ್ ಕೊಡದೆ ಏಕಾಏಕಿ ಬಂದು ರೈಡ್ ಮಾಡುವಾಗಿಲ್ಲ, ಜಪ್ತಿ ಮಾಡುವಾಗಿಲ್ಲ, ಕೊಂಡೋಗುವಾಗಿಲ್ಲ ಅಂತ. ಆಗ ಇವ ಹೇಳಿದಂತೆ, ನಾನು ಕೊಟ್ಟಿದ್ದೇನಲ್ಲ, ನೀನ್ ಯಾಕೆ ಅದನ್ನು ಗಮನಿಸ್ತಿಲ್ಲ ಅಂತ. ಹೌದಾ, ನೀನು ಎಲ್ಲಿ ಬರ್ತೀನಿ ಅಂತ ನನಗೆ ಹೇಳಿ ಬಂದಿದ್ದಿ ಅಂತ ಕೇಳಿದಂತೆ. ಅಯ್ಯೋ, ನಿನಗೆ 25-30 ವರ್ಷ ಆಗುವಾಗ್ಲೇ ನಾನು ಬಂದಿದ್ದೇನೆ. ಒಂದು 30, 25, 40 ವರ್ಷ ಆಗುವಾಗ ನಿಮಗೆ ಕಣ್ಣು ಕಾಣ್ಲಿಕ್ಕೆ ಹೋಗ್ಲಿಲ್ಲ, 40 ಅಂತ ಬಂತು. ಹಾಗಾದ್ರೆ 40 ಅಂತ ಯಾಕೆ ಬಂತು? ಅದು ಫಸ್ಟಿಗೆ ಕೊಟ್ಟಂತ ನೋಟಿಸ್. ಏನು ನೋಡು, ನಿನಗೆ 40 ವರ್ಷ ಆಯ್ತು, ಇನ್ನು ನಾನು ಬರ್ತೇನೆ, ಜಾಗ್ರತೆ ಮಾಡು ಅಂತ. ನೀನು ಅದನ್ನು ತಕೊಳ್ಳಿಲ್ಲ. ಆಮೇಲೆ 45-50 ವರ್ಷ ಆಯ್ತು, ಶುಗರ್ ಅಂತ ಸ್ಟಾರ್ಟ್ ಆಯ್ತು, BP ಅಂತ ಸ್ಟಾರ್ಟ್ ಆಯ್ತು, ಅದು ಸೆಕೆಂಡ್ ನೋಟಿಸ್ ಬಂತು, ಮತ್ತೂ ಗಮನಿಸ್ತಿಲ್ಲ. 60 ವರ್ಷ ಆಯ್ತು, ಗಂಟು ನೋವು, ಕಾಲು ನೋವು, ಕೂತ್ಕೊಳ್ಳಿಕ್ಕಾಗುದಿಲ್ಲ, ಏಳ್ಲಿಕ್ಕಾಗುದಿಲ್ಲ, ಮಂಡಿ ನೋವು ಅಂತ ಬಂತು, ಇದು 3ನೆಯ ನೋಟಿಸು. ಹೀಗೆ ಆಮೇಲೆ ಕೂದಲು ಬೀಳ್ಲಿಕ್ಕೆ ಆರಂಭ ಆಯ್ತು, ಕಣ್ಣು ಹೋಗ್ಲಿಕ್ಕೆ ಆರಂಭ ಆಯ್ತು, ಕಿವಿ ಕೇಳಲಿಕ್ಕೆ ನಿಂತು ಹೋಯ್ತು. ಇದೆಲ್ಲವೂ ಕೂಡ ನಾನು ಬರ್ತಾ ಇದ್ದೇನೆ ಎನ್ನುವುದಕ್ಕೆ ಸೂಚನೆಯನ್ನು ಕೊಟ್ಟೆ. ಆದ್ರೆ ನೀನೇನು ಅರ್ಥ ಮಾಡಿಕೊಳ್ಳಿಲ್ಲ ಅದನ್ನು. ನಾನು ನಿತ್ಯ ಎನ್ನುವಂತ ಅಹಂಕಾರದಲ್ಲಿ ನೀನು ಜೀವನವನ್ನು ಮಾಡ್ತಾ ಇದ್ದಿ. ಹೀಗೆ ನಾನು ಏಕಕಾಲದಲ್ಲಿ ಬಂದದ್ದಲ್ಲ, ಆಗಾಗ ಪತ್ರ ಬರೆದು ನಿನಗೆ ಬಂದಿದ್ದೇನೆ ಅಂತ. ಇದನ್ನು ನಾವು ಆಲೋಚನೆ ಮಾಡುವ. ಭೀಷ್ಮಾಚಾರ್ಯರಿಗೆ ಯಾವಾಗ ಬೇಕು ಆವಾಗ ಮರಣ ಬರುತ್ತೆ ಅಂತ ಒಂದು ವರ ಕೊಟ್ಟರು. ನಾವು ಕೂಡ ಗೃಹೀತ ಯುವಕೇಶೇಶು ಮೃತ್ಯುನ ಧರ್ಮಮಾಚರಿದ್ದೆ. ಇವತ್ತು ಸಾಯ್ತಾರೆ ರೆಡಿ, ನಾಳೆ ಸಾಯ್ಲಿಕ್ಕೂ ರೆಡಿ. ಯಾಕೆ? ಹುಟ್ಟಿನಿಂದ ನಾವು ಸಂಪಾದನೆ ಮಾಡಿದ ವಸ್ತುಗಳನ್ನು ದಾನ ಧರ್ಮವಾಗಿ ಒಂದೇ ರೀತಿಯಾಗಿ ಮಾಡ್ತಾ ಇದ್ರೆ, ಇವತ್ತಿನ ಕೆಲಸ ಇವತ್ತೇ ಮಾಡ್ತಾನೆ, ನಾಳೆ ಅಂತ ಇಡದೆ ಇತ್ತು ಅಂತಾದ್ರೆ ನಾವು ಯಾಕೆ ಹೆದರ್ಬೇಕಾಗತ್ತೆ? ಇನ್ನು ಪಾಪಿಗಳು ಮಾತ್ರ ಹೆದರ್ಬೇಕಾಗತ್ತೆ, ಪುಣ್ಯಜೀವಿಗಳು ಖಂಡಿತ ಹೆದರ್ಬೇಕಾಗಿಲ್ಲ. ಯಾಕೆ ಕೇಳಿದ್ರೆ, ವಾತಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ಅಂತ. ಹಳೇದು ಹೋಗಿದೆ, ಹರಿದು ಹೋದ ಶರ್ಟನ್ನು ಮತ್ತೆ ಮತ್ತೆ ಹಾಕೊಳ್ಳಿಕ್ಕೆ ಯಾರಾದ್ರೂ ಬಯಸ್ತಾರೆ? ಹೊಸ್ತು ಕೊಟ್ರೆ ಆಗಬಹುದು ಅಂತ ಹೇಳ್ಬೋದು. ಹಾಗಾಗಿ ಹೊಸ ಶರ್ಟ್ ತಗೊಳ್ಳಿಕ್ಕೆ ಹಳೆ ಶರ್ಟ್ ಹೇಗೆ ತೆಗೆದು ಹಾಕ್ತೀರೋ ಅದೇ ರೀತಿಯಾಗಿ ಈ ದೇಹವು ಕೂಡ ಜೀರ್ಣ ಆಯಿತು, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಬ್ಯಾಡಪ್ಪ ಅಂತ ಬಿಟ್ಟು ಹೊಸ್ತನ್ನು ತಗೊಳ್ಬೇಕಾದ್ರೆ ಖುಷಿಯಾಗಿ ಹೋಗ್ಬೇಕು. ಆದ್ರೆ ನಮಗೆ ಏನು ಕೇಳಿದ್ರೆ ಮುಂದೆ ಬರುವಂತದ್ದು ಹೇಗೆ ಉಂಟು ಅಂತ ಗೊತ್ತಿಲ್ಲ. ಹಾಗಾಗಿ ಈಗ ನಾವು ದುಃಖ ಪಡ್ತಾ ಇದ್ದೇವೆ. ನಿಜವಾಗಿ ಇದು ಸಾಧನ ಶರೀರ. ಹಾಗಾಗಿ ಇದನ್ನು ಸರಿಯಾಗಿ ಉಪಯೋಗಿಸಿದ್ರೆ ಭಗವಂತ ಇನ್ನೊಂದು ಅವಕಾಶವನ್ನು ನಮಗೆ ಮಾಡಿಕೊಡ್ತಾನೆ. ಈ ರೀತಿಯಾಗಿ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿದ್ದು ಕೇಳಿದ್ರೆ ಭೀಷ್ಮಾಚಾರ್ಯರಿಗೆ ಮಾತ್ರ ಅಲ್ಲ, ನಾವು ಕೂಡ ಇಚ್ಛಾಮರಣಿಗಳೇ. ನಾವು ಏನು ಆಲೋಚನೆ ಮಾಡಿದ ಕೇಳಿದ್ರೆ ನಾನು ಯಾವಾಗ್ಲೂ ಹೀಗೆ ಇರ್ತೇನೆ ಅಂತ ಆಲೋಚನೆ ಮಾಡಿದವಲ್ಲ. ನಾವು ಎಂದಿಗೂ ಕೂಡ ಹೋಗ್ಲಿಕ್ಕೆ ಸಿದ್ಧರಾಗಿರ್ಬೇಕು, ಕೃತಕೃತ್ಯರಾಗಿರ್ಬೇಕು. ನಾವು ಮಾಡುವ ಎಲ್ಲ ಕೆಲಸಗಳನ್ನು
ಇಂದಿನ ದಿನವೇ ಸುದಿನ, ನಾಳೆ ಎಂದರೆ ಅದು ಕಠಿಣ. ನಾಳೆಗೆ ಅಂತ ಇಡೋದನ್ನ ಇವತ್ತು ಮಾಡೋದು. ನನ್ನ ಯೋಗ್ಯತೆಯಲ್ಲಿ ಇಷ್ಟೇ ಇದೆ ಅಂತೇಳಿ ಅದನ್ನು ಸ್ವೀಕಾರ ಮಾಡುವಂಥದ್ದು. ಈ ಸ್ಥಿತಿಯನ್ನು ನಾವು ತಲುಪಬೇಕು ಕೇಳಿದ್ರೆ ಶ್ರಾದ್ದ ಪ್ರಕ್ರಿಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಏನು ಶ್ರಾದ್ದ ಹಾಕುವಾಗ ನೋಡಿ, ಎಂತ ವೈರಾಗ್ಯ ಇಲ್ಲದವನಿಗೂ ಮನೆಯಲ್ಲಿ ತಂದೆ ತಾಯಿ ಸತ್ತಾಗ ಒಂದು ಕ್ಷಣ ದುಃಖ ಆಗತ್ತೆ. ಅಲ್ಲ, ಅಪ್ಪ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಆಸ್ತಿ ಪಾಸ್ತಿ ಇಷ್ಟೆಲ್ಲ ಮಾಡಿದ್ರು, ಪಾಪ ಏನೂ ಹಿಡ್ಕೊಂಡು ಹೋಗ್ಲಿಲ್ಲ. ಮತ್ತೆ ಏನು ಬಂತು? ಪುಣ್ಯ ಪಾಪಗಳು ಬಿಟ್ರೆ ವಿದ್ಯಾ ಕರ್ಮ ಸುತ ಇತಿ ಅಂತ ಹೇಳ್ತಾರೆ. ಒಂದು ವಿದ್ಯೆ, ಇನ್ನೊಂದು ಕರ್ಮ, ಇನ್ನೊಂದು ಮಕ್ಕಳನ್ನು ಬಿಟ್ರೆ ಮತ್ತೆ ಯಾವುದನ್ನು ಪಡ್ಕೊಂಡು ಹೋಗ್ಲಿಲ್ಲ. ಹಾಗಾದ್ರೆ ಏನು? ನಾವು ಕೂಡ ಒಂದಲ್ಲ ಒಂದು ದಿನ ಹೀಗೆ ಹೋಗ್ಲಿಕ್ಕಿರೋರು. ಈ ಎಚ್ಚರಿಕೆ ಇತ್ತು ಕೇಳಿದ್ರೆ ಅನ್ಯಾಯ ಮಾಡೋದಿಲ್ಲ. ಎಲ್ಲಿವರೆಗೆ? ಹೆಣ ಸುಡುವವರೆಗೆ ಇರುತ್ತೆ. ಹೆಣ ಸುಟ್ಟು ಮನೆಗೆ ಬಂದ ಕೂಡಲೇ ಗಂಜಿ ಇಟ್ಟಿದ್ಯಾ, ಹಸಿವೆ ಆಗ್ತಾ ಉಂಟು, ಸ್ನಾನ ಆಯ್ತಾ ಅಂತ ಕೇಳ್ತೇವೆ. ಮತ್ತೆ ಬದುಕುವ ಆಲೋಚನೆಯೇ ನಮಗೆ. ಹಾಗಾದ್ರೆ ಶ್ರಾದ್ದ ಮಾಡಬೇಕಾದ್ರೆ ನನ್ನ ತಂದೆ ಸತ್ತು ಹೋಗಿದ್ದಾರೆ, ನಾನು ಮುಂದೆ ಹೋಗ್ಲಿಕ್ಕೆ ಉಂಟು, ನಾನು ಸತ್ಕರ್ಮವನ್ನು ಮಾಡಬೇಕು. ಸತ್ತು ಹೋದ ಮೇಲೆ ನನ್ನ ಹಾಗೆ ಮಕ್ಕಳು ದಾನ ಮಾಡುವ ಬದಲು ನಾನೇ ಕೈ ಎತ್ತಿ ಕೊಟ್ರೆ ಎಷ್ಟು ಒಳ್ಳೇದು ಅಂತ ಆಲೋಚನೆ ಮಾಡಿ. ಬಿಟ್ಟು ಹೋಗುದೇ, ಆದ್ರೆ ಕೊಟ್ಟು ಹೋಗುವುದಕ್ಕೂ ಬಿಟ್ಟು ಹೋಗುವುದಕ್ಕೂ ಬಹಳ ವ್ಯತ್ಯಾಸ ಇಲ್ವಾ? ಅದಾಗಿ ಹೋಗುವಾಗ ನೋವು, ನಾವಾಗಿ ಕೊಟ್ಟಾಗ ಸುಖ. ಹೌದಲ್ವಾ ಅಂತ ಆಲೋಚನೆ ಮಾಡಿ. ನಾವು ಮನೆಯಲ್ಲಿ ಒಂದಿಷ್ಟು ವಸ್ತುಗಳನ್ನು ಜೋಡಿಸಿಟ್ಟಿರ್ತೇವೆ. ಬ್ಯಾಂಕಿನಲ್ಲಿ ಲೋನ್ ಮಾಡಿದ್ವಿ, ಬ್ಯಾಂಕಿನಿಗೆ ಲೋನ್ ತೀರಿಸ್ಲಿಕ್ಕಾಗ್ಲಿಲ್ಲ. ಆಗ ಏನ್ ಮಾಡ್ತಾರೆ? ಮನೆಗೆ ಬಂದು ಜಪ್ತಿ ಮಾಡಿ ನಿಮ್ಮೆಲ್ಲ ವಸ್ತುಗಳನ್ನು ತೆಗೆದು ಹೊರಗೆ ಬಿಸಾಡ್ತಾನೆ. ನಿಮ್ಗೆ ಏನಾಗತ್ತೆ? ಅಯ್ಯೋ ಅಯ್ಯೋ ಅದು ಹಾಳಾಯ್ತು, ಅಯ್ಯೋ ಇದು ಹಾಳಾಯ್ತು, ಅದಕ್ಕೆ ಲಕ್ಷಗಟ್ಟಲೆ ಕೊಟ್ಟಿದ್ದೇನೆ, ಇದನ್ನು ವೇಸ್ಟ್ ಮಾಡಬೇಡಿ, ಅಯ್ಯೋ ಅಯ್ಯೋ ಅಂತ ಅಳ್ತಾ ಇರ್ತೇವೆ. ದುಃಖ. ಅದೇ ಒಂದು ವೇಳೆ ಆತ ಬಂದು ಕೇಳಿದಾಗ, ಹೌದಾ ಸರಿ ಇದನ್ನು ಹಿಡ್ಕೊಂಡು ಹೋಗಿಯಪ್ಪ ಅಂತ ನೀವೇ ಕೊಟ್ಟು ಹೋಗಿ ಅಂತ ಅಲ್ಲಿಂದ ನಿಮಗೆ ದುಃಖ ಇರೋದಿಲ್ಲ. ನಾವಾಗಿ ಕೈ ಎತ್ತಿ ಕೊಟ್ಟಾಗ ಸುಖ, ಅದಾಗಿ ಹೋದಾಗ ದುಃಖ. ಏನ್ ವ್ಯತ್ಯಾಸ? ಮೈಂಡ್ ಸೆಟ್ ಬಿಟ್ರೆ ಮತ್ತೇನು ಇಲ್ಲ. ಆಸ್ಪತ್ರೆಗೆ ಹೋಗಿ ನಾನು ಯಾವತ್ತೂ ಹೇಳೋದುಂಟು, ಕರ್ಮಾಂಗಗಳನ್ನು ಮಾಡುವಾಗ ಸಂಧಿ ಶಾಂತಿ ಇದೆಲ್ಲ ಇರುತ್ತೆ. ಆ ಸಂಧಿ ಕಾಲದಲ್ಲಿ ದ್ರವ್ಯನಾಶ ಅಂತ ಒಂದು ಲಕ್ಷಣ ಹೇಳ್ತಾರೆ. ಸಂಧಿ ಕಾಲ, ಗ್ರಹಚಾರ, 60ನೇ ಶಾಂತಿ 70ನೇ ಶಾಂತಿ ಕಾಲದಲ್ಲಿ ನಿಮಗೆ ಹಣ ಖರ್ಚಾಗತ್ತೆ. ಹೇಗೆ ಖರ್ಚಾಗತ್ತೆ? ನೀವು ಧರ್ಮ ಕರ್ಮ ಮಾಡದೇ ಇದ್ರೆ, ಎಲ್ಲಿಯೋ ನಡ್ಕೊಂಡು ಹೋಗ್ತಾ ಇದ್ರಿ, ಯಾರೋ ಬಂದು ಗುದ್ದಿದ, ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದ ಕೂಡಲೇ ಆಸ್ಪತ್ರೆಗೆ ಹೋಗ್ರಿ. ಆಸ್ಪತ್ರೆ ಹೋದ ನಂತರ ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಯಾರಾದ್ರೂ ಖುಷಿಯಲ್ಲಿ ಇರ್ತೀರಾ, ಇಂಜೆಕ್ಷನ್ ಚುಚ್ಚುವಾಗ ಅಯ್ಯೋ 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 ಅಂತ ಬೊಬ್ಬಿಡ್ತಾರೆ. ಅದು ಏನೂ ಅಲ್ಲ. ಜೀವನದಲ್ಲಿ ಇಂಜೆಕ್ಷನ್ ಕೊಡುವ ನೋವುಂಟಲ್ಲ, ಅದು ಏನೂ ಅಲ್ಲ. ಆದ್ರೂ ಅವ ಸೂಜಿ ಹತ್ತಿರ ತಂದಾಗ ಹೆದರಿಕೆ ಉಂಟಲ್ಲ, ಅದು ಇದಕ್ಕಿಂತ ಹೆಚ್ಚು ನೋವು. ಆಯ್ತು, ಇಷ್ಟೆಲ್ಲ ಆಗುವಾಗ ಇವರಿಗೆ ಮಾತ್ರ ಕಷ್ಟವ? ಅಲ್ಲ. ಮನೆಯಲ್ಲಿದ್ದ ಹೆಂಡತಿಗೆ ಪಾಪ ಇವರಿಗೆ ಅಡಿಗೆ ಮಾಡಿ ಕೊಡ್ಬೇಕು, ಆಮೇಲೆ ಮಕ್ಕಳಿಗೆ ಪಾಪ ಇವರಿಗೆ ಮಾತ್ರೆ ತಂದು ಕೊಡಬೇಕು. ಇಷ್ಟೆಲ್ಲ ಆದ ಮೇಲೆ ಆಸ್ಪತ್ರೆಯಲ್ಲಿ ನೋವನ್ನು ಅನುಭವಿಸ್ತಾ ಮಲಗಿರ್ತೇವೆ. ಬಿಲ್ಲು ಕೊಡ್ಲಿಕ್ಕೆ ಬರುವಾಗ 25,000ವೋ 30,000ವೋ ಏನೋ ಬರ್ತದೆ. ಬಂದಾಗ ಖುಷಿಯಲ್ಲಿ ಕೊಡ್ತೀರಾ? ಇಲ್ಲ. ಆ ಅಧಿಕಾರಿಯವರ ಹತ್ರ ಮಾತಾಡಿ, ಏನಾದ್ರೂ ಸ್ವಲ್ಪ ಕನ್ಸೆಷನ್ ಕೊಡಿ, ಕಡಿಮೆ ಮಾಡಿ ಅಂತ ಒಂದು 20,000 ಮಾಡಿ. ಇಷ್ಟೆಲ್ಲ ಆಗಿ ಹೊರಗೆ ಬರುವಾಗ ಏನ್ ಹೇಳ್ತೀರಿ ನೀವು? ಎಂತದು ಮಾಡ್ರೆ 2 ದಿನ ಆಸ್ಪತ್ರೆಯಲ್ಲಿ 20,000 ಬಿಲ್ ಆಯ್ತು ಅಂತ ಹೇಳಿ. ಪಾಪ 10,000 ಬಿಟ್ಟು ಕೊಟ್ಟಿದ್ದಾನೆ, ಅದನ್ನು ಯಾರು ಹೇಳೋದಿಲ್ಲ. 30,000 ಬಿಲ್ ಆಗಿದ್ದು 20 ಮಾಡಿದ ಅದನ್ನ ಯಾರು ಹೇಳೋದಿಲ್ಲ. ಮತ್ತೆ ಹೇಳೋದೇ ಹೇಳಿದ್ರೆ ಎಂತದು ಪುಣ್ಯವ ಪುರುಷಾರ್ಥಮ, 20,000 ಹೋಯ್ತು ಅಂತ ಬೊಬ್ಬೇಡಿತಿ. ಅದು ಹೋದ್ರೆ ಹೋಗ್ಲಿ, ಮಕ್ಕಳಿಗೆಲ್ಲ ಟೆನ್ಷನ್, ಹೆಂಡತಿಗೆ ಕಷ್ಟ, ನಮಿಗೂ ನೋವನ್ನು ಅನುಭವಿಸುದು. ಅಷ್ಟಾಗಿ ಬಂದ ಮೇಲೆಯೂ ಕೂಡ ಒಂದಿಷ್ಟು ಔಷಧಗಳು, ಒಂದಿಷ್ಟು ರೆಸ್ಟ್ ಅಂತ ಎಷ್ಟೆಲ್ಲ ಆಯಿತು. ಹಣ ಖರ್ಚಾದದ್ದು ಆದದ್ದೇ. ಅದೇ ಒಂದು ವೇಳೆ ಸಂಧಿ ಕಾಲದಲ್ಲಿ ಭಗವಂತನ ಆರಾಧನೆ ಮಾಡುವ ಅಂತ ಸಂಧಿ ಶಾಂತಿ ಹೋಮ ಮಾಡಿದ್ವಿ. ಎಷ್ಟು ಖರ್ಚಾಯ್ತು? 25,000 ರೂಪಾಯಿ ಬಿಲ್ ಮಾಡಿದ್ವಿ. ಅಲ್ಲಿಯೂ ಆದದ್ದಷ್ಟೇ. ಆದ್ರೆ ಎಷ್ಟು ವ್ಯತ್ಯಾಸ ನೋಡಿ. ಇಲ್ಲಿ ಪುರೋಹಿತರೆಲ್ಲ ಹೇಳಿದ್ರು ಕರ್ಮಾಂಗ ಮಾಡಿದ್ರು, ಊಟ ದಕ್ಷಿಣೆ ಕೊಟ್ರಿ, ಬಂದವರಿಗೆಲ್ಲ ದಾನ ಧರ್ಮ ಮಾಡಿದ್ವಿ, 10 ರೂಪಾಯಿ ಕೊಟ್ರೆ ಸಾಕು. ಇಲ್ಲಪ್ಪ, ಎಲ್ಲ 50 ಕೊಡೋದು, ನಾವು 10 ರೂಪಾಯಿ, ನಾವು 50 ಕೊಡ್ತೇವೆ ಅಂತ ನಾವೇ ಕೈ ಎತ್ತಿ ಕೊಡ್ತೇವೆ. ಅದು ಕರ್ಮಾಂಗ ಚೆನ್ನಾಗಿ ಆಯ್ತು ಹೇಳಿದ್ರೆ ಮತ್ತೆ 100 ರೂಪಾಯಿ ನಾವೇ ಕೈ ಎತ್ತಿ ಕೊಡ್ತೇವೆ. ಏನು ವ್ಯತ್ಯಾಸ? ಇಲ್ಲಿಯೂ ಹಣ ಖರ್ಚಾದದ್ದೇ 25,000, ಆಸ್ಪತ್ರೆಯಲ್ಲೂ 25,000 ಖರ್ಚಾದದ್ದೇ. ವ್ಯತ್ಯಾಸ ಇಷ್ಟೇ. ಇಲ್ಲಿ ನಾವು ಖರ್ಚು ಮಾಡುವಾಗ ತಿಳಿದು ಮಾಡಿದೆವು. ಯಾರಿಗೆ ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು ಅಂತ ಖುಷಿಯಾಗಿ ನಾವು ಕೊಡ್ತೇವೆ. ಅದೇ ನೀವು ಆಸ್ಪತ್ರೆಯಲ್ಲಿರುವಾಗ ಬಿಸಿಯಾಗಿ ಕೊಡ್ಬೇಕು. ಇಷ್ಟೇ ವ್ಯತ್ಯಾಸ. ಆಗುವಂಥದ್ದು 2 ಆಯ್ತು, ಬಪ್ಪೋದು ತಪ್ಪದು. ಹಾಗಾದ್ರೆ ಏನು ವ್ಯತ್ಯಾಸ ಮಾಡಿಕೊಂಡೆವೋ? ನಮ್ಮ ಚಿಂತನೆಯನ್ನು ವ್ಯತ್ಯಾಸ ಮಾಡಿಕೊಂಡೆವು. ಒಂದಲ್ಲ ಒಂದು ದಿನ ಈ ಆಸ್ತಿ ಪಾಸ್ತಿ ಶಾಂತಿ ಎಲ್ಲವನ್ನು ಕೂಡ ಬಿಟ್ಟು ಹೋಗ್ಲಿಕ್ಕೆ ಇರುವಂಥದ್ದು. ಹಾಗಾದ್ರೆ ನಾವಾಗಿ ಬಿಟ್ಟಾಗ ನಮಗೆ ದುಃಖ ಕೊಡೋದಿಲ್ಲ, ಅದಾಗಿ ಹೋದಾಗ ನಮಗೆ ನೋವಾಗತ್ತೆ. ಇದೇ ವ್ಯತ್ಯಾಸ. ದೇಹವನ್ನು ಬಿಟ್ಟು ನಾವು ಹೋಗುವಾಗ
ಅದಕ್ಕೆ ಅಭ್ಯಾಸಗಳನ್ನು ಮಾಡಿಕೊಂಡಿದ್ದಂತಾದ್ರೆ ಈ ದೇಹವನ್ನು ಬಿಟ್ಟು ಹೋಗುವಾಗ ನೋವಾಗೋದಿಲ್ಲ. ನಾವು ಅಭ್ಯಾಸ ಮಾಡದೆ ಅದಾಗಿ ಯಮ ಬಂದು ಎಳ್ಕೊಂಡೋದಾಗ ನೋವಾಗತ್ತೆ, ಯಮ ಯಾತನೆ ಅಂತ ಆಗತ್ತೆ. ಹಾಗಾಗಿ ಶ್ರದ್ಧಾದಿ ಪ್ರಕ್ರಿಯೆಗಳನ್ನು ಮಾಡುವಾಗ ವೈರಾಗ್ಯ ಎನ್ನುವಂಥದ್ದು ಜಾಗೃತಾವಸ್ಥೆಯಲ್ಲಿ ಇತ್ತು ಅಂತಾದ್ರೆ ಎಂದಿಗೂ ನೀವು ಅನ್ಯಾಯವನ್ನು ಮಾಡಲಿಕ್ಕೆ ತೊಡಗೋದಿಲ್ಲ. ಅದಕ್ಕೆ ಶ್ರಾದ್ದಕ್ಕೆ ಅಷ್ಟೆಲ್ಲ ಮಹತ್ವ ಇದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ನತೆ ಪ್ರಭವಿತಾ ಮೃತ್ಯು. ಹಾಗಾಗಿ ಶ್ರಾದ್ದವನ್ನು ಚೆನ್ನಾಗಿ ಮಾಡಿದ್ರಿಂದ ನಿನಗೆ ಮೃತ್ಯು ಎನ್ನುವಂಥದ್ದುಂಟಲ್ಲ, ಇದು ನಿನ್ನ ಪ್ರಭಾವವನ್ನು ಅವನು ಬೀರೋದಿಲ್ಲ, ಮೃತ್ಯುವಿನ ಮೇಲೆ ನಿನ್ನ ಪ್ರಭಾವ ಆಗತ್ತೆ ಅಂತ ಕೊಡ್ತಾರೆ. ಎಷ್ಟು ವ್ಯವಸ್ಥೆ ಇದೆ ನೋಡಿ. ಇವತ್ತು ಎಲ್ರಿಗೂ ಯಮ ಬರ್ತಾನೆ ಹೇಳಿದ್ರೆ ಎಲ್ರಿಗೂ ಹೆದರಿಕೆ, ಯಮ ಬರ್ತಾನೆ ಅಂತ. ಯಾಕೆ ಹೆದರ್ಬೇಕು? ನಿತ್ಯ ಯಮನಿಗೆ ನಾವು ತರ್ಪಣಾದಿಗಳನ್ನು ಕೊಟ್ಟು ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚಾಂತ ದಿಗ್ಗ ನಮಸ್ಕಾರ ಮಾಡಿದ್ರೆ ಆತ ಯಾಕೆ ಸ್ವಾಮಿ ನಿಮಗೆ ಪನಿಷ್ಮೆಂಟ್ ಕೊಡ್ತಾನೆ? ದಿನ ದಿಗುತುಪಸ್ಥಾನ ಸಂಧ್ಯಾ ವಂದನೆ ಮಾಡಿದವನಿಗೆ, ನಿತ್ಯ ಯಮನಿಗೆ ತರ್ಪಣಾದಿಗಳನ್ನು ಕೊಟ್ಟವನಿಗೆ, ಚಿಂತನೆ ಮಾಡಿದವನಿಗೆ ಯಾಕೆ ಸಾಯುವಾಗ ಹೆದರಿಕೆ ಆಗಬೇಕು? ಯಮ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಪರಮ ವೈಷ್ಣವ ಪರಮ ಸಾತ್ವಿಕನಾದಂತಹ ಯಮಧರ್ಮರಾಜ ನಮ್ಮನ್ನು ಮೋಕ್ಷದ ಕಡೆಗೆ, ವಿಷ್ಣುವಿನ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ನಮ್ಮ ಚಿಂತನೆ ಹೇಗೆ ಉಂಟು? ಅವನ ನರಕಕ್ಕೆ ಕರ್ಕೊಂಡು ಹೋಗುದು ಅಂತ ನಮ್ದು ಆಲೋಚನೆ. ಹಾಗಾಗಿ ನಾವು ಹೆದರ್ತಾ ಇರುವಂತದ್ದು. ಹಾಗಾಗಿ ಇಂತಹ ಶ್ರಾದ್ದ ಪ್ರಕ್ರಿಯೆಗೆ ಬಹಳ ಮಹತ್ವವನ್ನು ಕೊಡ್ತಾರೆ ಭೀಷ್ಮಾಚಾರ್ಯರು. ಅದಕ್ಕೋಸ್ಕರ ಹೇಳ್ತಾರೆ, ಕಿಂಬಾತೆ ಪ್ರಾರ್ಥಿತಂ ಭೂಯೋ ದದಾಮಿ ವರಮುತ್ತಮಂ ತದ್ಬ್ರೂಹಿ ಭರತಶ್ರೇಷ್ಠ ಯತ್ತೇ ಮನಸಿ ವರ್ತತೆ. ಆದ್ದರಿಂದ ನೀನು ಪ್ರಾರ್ಥನೆ ಮಾಡಿದ ಯಾರಾದ್ರೂ ಯಾರಿಗಾದ್ರೂ ಅನುಗ್ರಹ ಮಾಡಿದ್ದು ಕೇಳಿದ್ರೆ ಅವರಿಗೆಲ್ಲ ನಾನು ಅನುಗ್ರಹ ಮಾಡ್ಲಿಕ್ಕೆ ತಯಾರಿದ್ದೇನೆ. ಹಾಗಾಗಿ ಇನ್ನೂ ಕೂಡ ಏನಾದ್ರೂ ಬೇಕಿದ್ರೆ ನೀನು ಕೇಳಿಕೋ, ನಾನು ಕೊಡ್ತೇನೆ. ನಿನ್ನ ಮನಸ್ಸಿನಲ್ಲಿದ್ದ ಬಯಕೆಯನ್ನು ನೀನು ನನ್ನಲ್ಲಿ ಹೇಳು ಅಂತ ಹೇಳಿ ಪಿತೃನಾದಂತಹ ಶಂತನು ತಾನು ದೇವತೆಯಾಗಿ ಹೇಳ್ತಾನೆ. ಇತ್ಯುಕ್ತವಂತಂ ತಮಹಂ ಅಭಿಪಾತ್ಯ ಕೃತಾಂಜಲಿ ಅಭೃಪಂ ಕೃತಕೃತ್ಯೋಹಂ ಪ್ರಸನ್ನೇ ತ್ವಯಿ ಸತ್ತಮ. ಈ ರೀತಿಯಾಗಿ ಹೇಳಿದಾಗ ನಾನು ನನ್ನ ತಂದೆಗೆ ನಮಸ್ಕರಿಸಿ ಹೇಳಿದೆ. ಏನು? ಅಕ್ಕ, ನೀವು ನಿಜವಾಗಿ ನನ್ನ ಮೇಲೆ ಅಂದ್ರೆ ಅನುಗ್ರಹ ಮಾಡ್ತೀರಿ ಅಂತಾದ್ರೆ ನಾನು ನಿಜವಾಗಿಯೂ ಕೃತಕೃತ್ಯ ಅಂದ್ರೆ ಏನು? ಹಬ್ಬ ಧನ್ಯನಾಗಿದ್ದೇನೆ ಅಂತ. ನಾವು ಇವತ್ತೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತ ಸುಮ್ಮನೆ ಅದು ಮಾತು ಮಾತ್ರ. ಏನು ಅಂತಲೇ ಥ್ಯಾಂಕ್ಸ್ ಅಂತ ಅದು ಅಯಾಚಿತವಾಗಿ ಬರುತ್ತೆ. ಸಾರಿ ಎನ್ನುವಂಥದ್ದು ಅಯಾಚಿತ, ಧನ್ಯವಾದ ಎನ್ನುವಂಥದ್ದು ಅಯಾಚಿತವಾಗಿ ಬರುತ್ತೆ. ಅಲ್ಲ, ತಾನು ಧನ್ಯನಾಗಿದ್ದೇನೆ, ಕೃತಕೃತ್ಯನಾಗಿದ್ದೇನೆ ಎನ್ನುವ ಭಾವ ಉಂಟು ನೋಡಿ. ಇದು ಭೀಷ್ಮಾಚಾರ್ಯರಿಗೂ ಉಂಟಾಗಿದೆ. ಹಾಗಾಗಿ ಭೀಷ್ಮರು ಶಂತನು ಅಂತ ಹೇಳ್ತಾರೆ, ಯದಿ ತ್ವನುಗ್ರಹಂ ಭೂಯಃ ತತ್ತೋರ್ಹಾಮಿ ಮಹಾದ್ಯುತೆ ಪ್ರಶ್ನಮಿಚ್ಛಾಮಿ ವೈ ಕಿಂಚಿತ್ ವ್ಯಾಹೃತಂ ಭವತಾ ಸ್ವಯಂ. ಅವರು ಹೇಳಬೇಕಾದ್ರೆ ಮಹಾದ್ಯುತೆ ಅಂತ ಹೇಳ್ತಾರೆ. ಕಾಂತಿ ಸಂಪನ್ನರು ನೋಡಿ. ನಿಜವಾಗಿ ಯಾರಿಗೆ ಒಳಗಿನಿಂದ ಭಗವಂತನ ಚಿಂತನೆ ಇರ್ತದ ಅವರ ಮುಖದಲ್ಲಿ ಬ್ರಹ್ಮ ತೇಜಸ್ಸು ಹೊರಗೆ ಬರುತ್ತೆ. ಹಾಗಾಗಿ ಕಾಂತಿ ಸಂಪನ್ನರಾಗಿದ್ದಾರೆ. ಹಾಗಾಗಿ ಹೇಳ್ತಾರೆ, ನೀನು ಅನುಗ್ರಹ ಮಾಡುವುದಕ್ಕೆ ಬಯಸ್ತೀಂತಾದ್ರೆ ನಾನು ಮತ್ತೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ, ನಿನ್ನಿಂದ ಉತ್ತರವನ್ನು ನಿರೀಕ್ಷಿಸ್ತೇನೆ ಅಂತ ಹೇಳ್ತಾರೆ. ನಾವಾದ್ರೆ ಅದು ಕೊಡು ಇದು ಕೊಡು ಅಂತ ಹೇಳ್ತಾ ಇದ್ವಿ. ಇವರು ಏನ್ ಕೇಳ್ತಾ ಇದ್ದಾರೆ? ಭೀಷ್ಮಾಚಾರ್ಯರು ಮತ್ತೊಂದಷ್ಟು ಜ್ಞಾನವನ್ನು ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ 800 ವರ್ಷ ಬದುಕಿದ ಭೀಷ್ಮಾಚಾರ್ಯರಿಗೆ ನಾಲೆಜ್ ಎಷ್ಟು ಇರ್ಬೋದು ಅಂತ ಆಲೋಚನೆ ಮಾಡಿ. 500 ವರ್ಷ ಅಧ್ಯಯನವೇ ಮಾಡಿದ್ದಾರೆ. ನಾವೊಂದು 10 ವರ್ಷ 12 ವರ್ಷ ಓದಿ ದೊಡ್ಡ ಪಂಡಿತರು ಅಂತ ಹೇಳಿಕೊಳ್ತೇವೆ. ಅಂಥದ್ರಲ್ಲಿ ಭೀಷ್ಮಾಚಾರ್ಯರು ಇಷ್ಟೆಲ್ಲ ಮಾಡಿದ ನಂತರವೂ ತಂದೆಯ ನಂತರ ಕೇಳ್ತಾ ಇದ್ದಾರೆ, ನನಗೆ ನಿಮ್ಮಿಂದ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನಿರೀಕ್ಷಿಸ್ತಾ ಇದ್ದೇನೆ ಅಂತ. ಮಾಮುವಾಚ ಧರ್ಮಾತ್ಮ ಬ್ರೂಹಿ ಭೀಷ್ಮ ಯದೀಚ್ಛಸಿ ಛೇದಾಸ್ಮಿ ಸಂಶಯಂತಾತ ಯನ್ಮಾಂ ಪೃಚ್ಛಸಿ ಭಾರತ. ಇಲ್ಲಿ ಮತ್ತೆ ತಂದೆಯಾದ ಭೀಷ್ಮನನ್ನು ಕುರಿತು ಹೇಳ್ತಾನೆ. ಭೀಷ್ಮ ತಂದೆಯನ್ನು ಕುರಿತು ಹೇಳ್ತಾನೆ, ಯಾವ ಪ್ರಶ್ನೆಯನ್ನು ಕೇಳ್ತೀಯಲ್ಲ ಅದಕ್ಕೆ ನಾನು ಸಂಬಂಧಪಟ್ಟಂತಹ ಉತ್ತರವನ್ನು ಕೊಟ್ಟು ನಿನ್ನ ಸಂಶಯವನ್ನು ಪರಿಹರಿಸ್ತೇನೆ ಅಂತ ಹೇಳಿ. ಅಪೃಚ್ಛಂ ತಮಹಂತಾದ ತತ್ರಾಂತರ್ಹಿತಮೇವ ಗತಂ ಸುಹೃತಿನಾಂ ಲೋಕಂ ಜಾತ ಕೌತೂಹಲಸ್ತದ. ತಂದೆ ನೀನಿದ್ದಿ, ಆದ್ರೆ ಇಲ್ಲಿ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ಶಬ್ದ ಮಾತ್ರ ಕೇಳ್ತಾ ಉಂಟು, ಕೈ ಒಂದು ಬಂತು ಮತ್ತೆ ಹೋಯ್ತದು. ಹಾಗಾದ್ರೆ ನೀನು ಅದೃಶ್ಯನಾಗಿದ್ದಿ. ಹಾಗಾಗಿ ನಾನು ನಿನ್ನ ಹತ್ರ ಕೇಳ್ತಾ ಇದ್ದೇನೆ, ಪುಣ್ಯ ಪುರುಷರು ಗತಂ ಸುಕೃತಿನಾಂ ಲೋಕಂ, ಪುಣ್ಯ ಮಾಡಿದವರು ಯಾವ ಲೋಕಕ್ಕೆ ಹೋಗ್ತಾರೆ? ನನಗೆ ಇದರ ಬಗ್ಗೆ ಕುತೂಹಲ ಇದೆ. ಹಾಗಾಗಿ ನಾನು ಅದನ್ನು ಪ್ರಶ್ನಿಸ್ತಾ ಇದ್ದೇನೆ. ಶೂಯಂತೆ ಪಿತರೋ ದೇವಾಹ ದೇವಾನಾಂ ಅಪಿ ದೇವತಾಹ ದೇವಾಶ್ಚ ಪಿತರೋನ್ಯೇವ ಕಾನ್ ಯಜಾಮೋ ವಯಂ ಪುನಃ. ಪಿತೃಗಳಿಗೆ ಎಷ್ಟು ಮಹತ್ವ ಹೇಳ್ತಾರೆ ಕೇಳಿದ್ರೆ, ದೇವತೆಗಳಿಗೂ ದೇವತೆಗಳು ಪಿತೃಗಳು ಅಂತ ಹೇಳ್ತಾರೆ ಅಂತ.
ಎಷ್ಟೋ ಸಮಯ ನಾವು ಹೇಳುದುಂಟೆ ಪೂಜೆ ಗೀಜೆ ಬಿಟ್ರಲ್ಲ ಅಂದ್ರೆ ನಾವು ಪಿತೃಗಳ ಶ್ರಾದ್ದ ಅಂತ ಬಿಡ್ಲೇಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಒಂದು ಹಂತದಲ್ಲಿ ದೇವತೆಗಳಿಗೂ ದೇವತೆಗಳು ಇಷ್ಟೆಲ್ಲ ಗೌರವ ಪಿತೃಗಳಿಗೆ ಕೊಡ್ತಾರಲ್ಲ, ಇದು ಯಾಕೆ? ಹಾಗಾದ್ರೆ ನಾವಾದ್ರೂ ಪಿತೃಗಳನ್ನು ಹೇಗೆ ಪೂಜಿಸ್ಬೇಕು, ದೇವತೆಗಳನ್ನು ಹೇಗೆ ಪೂಜಿಸ್ಬೇಕು ಅಂತ ಯಾಕೆ ಕೇಳಿದ್ರೆ, ಕರ್ಮಣ ಪಿತೃಲೋಕೋ ವಿದ್ಯೆಯ ದೇವಲೋಕ ಅಂತ ಶ್ರುತಿ ಏನ್ ಹೇಳ್ತಾರೆ? ಬ್ರಹ್ಮಲೋಕಕ್ಕಿಂತ ಕೆಳಗಿರುವ ಲೋಕ ಪಿತೃಲೋಕ, ಆ ದೇವಲೋಕ ಅಂದ್ರೆ ಬ್ರಹ್ಮಲೋಕ, ಅದಕ್ಕಿಂತ ಕೆಳಗೆ ಎರಡು ಲೋಕಗಳು ಇದ್ದಾವೆ, ದೇವ ಮಾರ್ಗ ಮತ್ತೆ ದೇವಯಾನ ಮತ್ತೆ ಪಿತೃಯಾನ ಅಂತ. ಹಾಗಾಗಿ ದೇವತೆಗಳಿಗಿಂತೆಲ್ಲ ಮೇಲಿನ ಸ್ಥಾನದಲ್ಲಿ ಇರುವವರು ದೇವತೆಗಳು ಅಂತ ಆದ್ರೆ, ಅದರ ಕೆಳಗಿನ ಸ್ಥಾನದಲ್ಲಿ ಇರುವವರು ಪಿತೃಗಳು ಅಂತ ಇದೆ. ಆದ್ರೂ ಕೂಡ ದೇವಾಹ ಪಿತರೋ ದೇವಾಹ ಅಂತ ಅಭೇದ ಉಕ್ತಿಗಳು ಇದೆ. ದೇವತೆಗಳೇ ಪಿತೃಗಳು, ಪಿತೃಗಳೇ ದೇವತೆ, ಇದೆಲ್ಲ ಉಂಟಲ್ಲ. ಯಾಕೆ? ಯಾರನ್ನು ಮೊದಲು ಪೂಜಿಸಬೇಕು, ಹೇಗೆ ಅಂತ ತಿಳಿಸಿಕೊಡಬೇಕು. ಕಥಂಚ ದತ್ತಮಸ್ಮಾಭಿ ಶ್ರಾದ್ದಂ ಪ್ರೀಣಾತ್ಯಥೋ ಪಿತೃ ಲೋಕಾಂತರಗತಾಂಸ್ತಾತ ಕಿಮು ಶ್ರಾದ್ದಸ್ಯ ವೈಫಲಂ. ನಾವು ಇಲ್ಲಿ ಶ್ರಾದ್ದದಲ್ಲಿ ಹೇಳಿದ ಪದಾರ್ಥಗಳನ್ನೇ ಕೊಡ್ತೇವೆ. ನಾವು ಕೊಟ್ಟದ್ದು ಏನಾಗತ್ತೆ? ಅದು ಪರಲೋಕಕ್ಕೆ ಹೋಗತ್ತೆ. ಹಾಗಾದ್ರೆ ನಾವಿಲ್ಲಿ ಕೊಟ್ಟದ್ದು ಅವರಿಗೆ ಅದು ಹೋಗಿ ಹೇಗೆ ಸೇರತ್ತೆ? ನಾವು ಇಲ್ಲಿ ಕೊಟ್ಟದ್ದು ಅವರಿಗೆ ಹೇಗೆ ಅದು ಸಂತೋಷವನ್ನು ಉಂಟು ಮಾಡುತ್ತೆ? ಹಾಗಾದ್ರೆ ಶ್ರಾದ್ದ ಮಾಡಿದಕ್ಕೆ ಸಿಕ್ಕುವ ಫಲ ಏನು? ಇದೆಲ್ಲವೂ ನನಗೆ ತಿಳಿಸಿ ಕೊಡಬೇಕು. ತಾನ್ ಯಜಂತಿ ಸ್ಮ ಲೋಕಾ ವೈ ಸದೇವ ನರದೇವ ದಾನವಾಹ ಸಯಕ್ಷೋರಗ ಗಂಧರ್ವಾಹ ಸಕಿನ್ನರ ಮಹೋರಗಾಹ. ದೇವತೆಗಳು, ದಾನವರು, ಯಕ್ಷರು, ಉರಗರು, ಗಂಧರ್ವರು, ಕಿನ್ನರರು, ಮಹಾ ಸರ್ಪಜಾತಿಯ ಸಮಸ್ತರು ಕೂಡ ಇದ್ದಾರೆ. ಹಾಗಾದ್ರೆ ಅವರೆಲ್ಲ ಯಾರನ್ನು ಆರಾಧಿಸ್ತಾರೆ ಅಂತ ಪ್ರಶ್ನೆ. ಅತ್ರ ಮೇ ಸಂಶಯ ತೀವ್ರ ಕುತೂಹಲ ಮತೀವಚ ತದ್ಬ್ರೂಹಿ ಮಮ ಧರ್ಮಜ್ಞ ಪ್ರತ್ಯಕ್ಷೋಚ್ಯಸಿ ದರ್ವಶಃ ಏತಚ್ಛ್ರುತ್ವ ವಚಸ್ತಸ್ಯ ಭೀಷ್ಮಸ್ಯೋವಾಚ ವೈ ಪಿತಾ. ತಂದೆ ಹತ್ರ ಮಗ ಆಗಿ ಕೇಳ್ತಾ ಇದ್ದಾನೆ ಭೀಷ್ಮಾಚಾರ್ಯರು. ಅಲ್ಲ, ಈ ವಿಷಯದಲ್ಲಿ ನನಗೆ ಉತ್ಕಟವಾದಂತಹ ಇಚ್ಛೆ, ನಾನು ಕೇಳಬೇಕು, ಭಾರಿ ನಂಗೆ ಅಲ್ಲ ಆಸೆ ಇತ್ತು, ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಅದರಲ್ಲಿ ಸಂಶಯವೂ ಕೂಡ ಉಂಟು. ಹಾಗಾಗಿ ನಿಮಗೆ ಇದೆಷ್ಟೆಲ್ಲ ತಿಳಿದಿದೆ ಅಲ್ಲ, ಅದೆಲ್ಲ ನನಗೆ ತಿಳಿಸಿಕೊಡಿ ಅಂತ ಹೇಳ್ತಾರೆ. ಇದೆಲ್ಲ ಕೇಳುವಾಗ ಭೀಷ್ಮರು ಅವರಿಗೆ ಉತ್ತರವನ್ನು, ಭೀಷ್ಮರಿಗೆ ಶಂತನು ಉತ್ತರವನ್ನು ಕೊಡ್ತಾನೆ. ಏನ್ ಹೇಳ್ತಾನೆ? ಸಂಕ್ಷೇಪೇಣ ಇವ ವಕ್ಷ್ಯಾಮಿ, ನಿನಗೆ ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಹೇಳಿದ್ದಷ್ಟೇ ಪಿತೃಗಳ ಮಹಿಮೆ ಅಲ್ಲ, ಅದಕ್ಕಿಂತಲೂ ಮಿಗಿಲಾದಂತ ಮಹಿಮೆಗಳೆಲ್ಲ ಉಂಟು, ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಮತ್ತೆ ಭೀಷ್ಮಾಚಾರ್ಯರು ಸಾಮಾನ್ಯ ಒಂದು 500, 600, 800 ವರ್ಷ ಬದುಕಿದವರು. ಅವರಿಗೆ ಇನ್ನೂ ಸಂಶಯ ಉಂಟು. ಕೇಳಿದ್ರೆ ನಾವೆಲ್ಲ ಏನು ಅಂತ ಒಂದು ಪ್ರಶ್ನೆ. ಇನ್ನೊಂದು ಏನು ಕೇಳಿದ್ರೆ, ಅಷ್ಟೆಲ್ಲ ತಿಳಿದ್ರೂ ಕೂಡ ಪ್ರತ್ಯಕ್ಷ ಜ್ಞಾನ ಇಲ್ಲಿ ತಂದೆಯತ್ತ. ಈಗ ನಾವು ಪುಸ್ತಕದಲ್ಲಿ ಓದ್ತೇವೆ, ನೀವು ಎಲ್ಲಿಯಾದ್ರೂ ಹೋಗಿದ್ರೆ ಹೌದೌದಾ ಹೇಗೆ ಉಂಟು? ಅಲ್ಲ, ನಾನು ಓದಿದೆ, ಫೇಸ್ಬುಕ್ ಅಲ್ಲೆಲ್ಲ ನೋಡಿದೆ, ಆದ್ರೆ ನೀವೇ ಅಲ್ಲೇ ಇದ್ದವರಲ್ಲ, ಹೇಗಾಯ್ತು ಅಂತ ಕೇಳ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಕುತೂಹಲ. ನೀವು ಆ ಲೋಕದಿಂದ ಈ ಲೋಕಕ್ಕೆ ಬಂದು ಕೇಳ್ತಾ ಇದ್ದೀರಿ ನನ್ನ ಹತ್ರ, ಹಾಗಾಗಿ ನಿಮ್ಮ ಅನುಭವ ಏನು, ಅಥವಾ ಅದು ಏನು ಅಂತ ನನಗೆ ತಿಳಿಸಿಕೊಡಿ. ಕೇವಲ ಪುಸ್ತಕದಲ್ಲಿ ಓದಿದ ಜ್ಞಾನ ಮಾತ್ರವೋ ಅಲ್ಲ, ನೀವು ನೋಡಿದಂತಹ ಪ್ರಾಕ್ಟಿಕಲ್ ನಾಲೆಜಾ ಅಂತ ಒಂದು ಪ್ರಶ್ನೆಯೂ ಇವರದ್ದು ಆಗಿತ್ತು. ಸಂಕ್ಷೇಪೇಣೈವ ವಕ್ಷ್ಯಾಮಿ ಯನ್ಮಾಂ ಪೃಚ್ಛಸಿ ಭಾರತ ಪಿತॄಣಾಂ ಕಾರಣಂ ಶ್ರಾದ್ದೆ ಫಲಂ ದತ್ತಸ್ಯ ಚಾನಘ. ಆಗ ಶಂತನು ಹೇಳ್ತಾನೆ, ನನ್ನನ್ನು ಕುರಿತ ಯಾವ ಪ್ರಶ್ನೆಯೆಲ್ಲ ಕೇಳಿದ್ಯಲ್ಲ, ಇದಕ್ಕೆ ಸಂಕ್ಷೇಪವಾಗಿ ಉತ್ತರ ಹೇಳ್ತೇನೆ. ಪಿತೃಗಳ ಶ್ರಾದ್ದದ ಫಲ ಏನು, ಪಿತೃಗಳನ್ನು ಉದ್ದೇಶಿಸಿ ಯಾಕೆ ನಾವು ಶ್ರಾದ್ದ ಮಾಡಬೇಕು, ಇದೆಲ್ಲವನ್ನು ನಾನು ಉತ್ತರಿಸ್ತೇನೆ. ಪಿತರಶ್ಚ ಯಥೋದ್ಭೂತಾ ಶೃಣು ಸರ್ವಂ ಸಮಾಹಿತಃ ಆದಿದೇವ ತತಸ್ತಾತ ಪಿತರೋ ದಿವಿ ದೇವತಾ. ನೀನು ಕೇಳುವಾಗ್ಲೂ ಹಾಗೆ ಹೇಳ್ತಾರೆ, ಏನು ಸಮಾಧಾನ ಮನಸ್ಸಿನಿಂದ ಕೇಳು, ನೋಡು, ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಅದೆಲ್ಲ ಹೇಳ್ತೇವೆ ನಾವು ಕೂಡ. ಏನು ಪಾಠ ಮಾಡ್ತೇವೆ, ಪಾಠ ಎಲ್ಲ ಮಾಡಿ ಪರೀಕ್ಷೆ ಹತ್ರ ಬಂದು ಆಗ ಹೇಳಿಕೊಂಡು ಏನು ನೋಡಿ ಇದು ಇಂಪಾರ್ಟೆಂಟ್ ಅಂತ. ಅಲ್ಲ, ಎಲ್ಲವೂ ಇಂಪಾರ್ಟೆಂಟ್ ಅಲ್ಲದು ಪಾಠ ಮಾಡಿದ್ಯಾಗಿ, ಎಲ್ಲವೂ ಬೇಕು ಅಂತಲೇ ಇರುವಂಥದ್ದು. ಆದ್ರೂ ಕೂಡ ಪರೀಕ್ಷೆ ಬರುವಾಗ ಇದು ಇಂಪಾರ್ಟೆಂಟ್ ಅಲ್ಲ, ಮಕ್ಕಳು ಅದಕ್ಕಿಂತ ಹುಷಾರು. ಅಲ್ಲ, ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಅಂದ್ರೆ ಅರ್ಥ ಏನು ಹೇಳಿ? ಪರೀಕ್ಷೆಗೆ ಯಾವುದು ಕೇಳ್ತೀರಿ ಅಂತ ಅಷ್ಟೇ, ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಇಲ್ಲ. ಸುಮ್ಮನೆ ವ್ಯರ್ಥವಾಗಿ ಯಾವುದನ್ನು ಪಾಠ ಮಾಡೋದಿಲ್ಲ. ಆದ್ರೂ ಕೂಡ ಮುಖ್ಯವಾದದ್ದು ಅಂತ ಕೇಳೋದು ಯಾಕೆ ಕೇಳಿದ್ರೆ, ನಾಳೆ ಪರೀಕ್ಷೆಯಲ್ಲಿ ಏನು ಕೇಳ್ತೀರಿ ಅಂತ. ಹಾಗೆ ಇಲ್ಲಿ ಕೂಡ ಇವರು ಹೇಳ್ತಾರೆ, ನಾನು ಬಹಳ ಮುಖ್ಯವಾದ ವಿಷಯ ಹೇಳ್ತಾ ಇದ್ದೇನೆ, ನೀನು ಗಮನ ಇಟ್ಟು ಕೇಳುಕೋ. ಏನು? ಪಿತೃಗಳು ದೇವಲೋಕದ ದೇವತೆಗಳು, ಆದಿದೇವನೆನಿಸಿದ ಚತುರ್ಮುಖನ ಮಕ್ಕಳು. ಪಿತರೋ ದಿವಿ ದೇವತಾ ಆದಿದೇವ ಸುತಸ್ತಾತ. ಆದಿದೇವ ಅಂದ್ರೆ ಚತುರ್ಮುಖ ಬ್ರಹ್ಮನ ಮಕ್ಕಳು ಇವರು.
ತಾನ್ ಯಜಂತಿ ಸ್ಮ ಲೋಕಾ ವೈ ಸದೇವ ನರದಾನವಾಃ ಸಯಕ್ಷ ರಕ್ಷೋ ಗಂಧರ್ವಾಃ ಸಖಿನ್ನರ ಮಹೋರಗಾಃ. ಪಿತೃದೇವತೆಗಳನ್ನು ದೇವತೆಗಳು, ಅಸುರರು, ಮನುಷ್ಯರು, ಯಕ್ಷರು, ಗಂಧರ್ವರು, ಸರ್ಪಗಳು, ಕಿನ್ನರರು, ನಾಗರು ಎಲ್ಲರೂ ಪೂಜೆ ಮಾಡ್ತಾರೆ. ನಾವು ಯಾರನ್ನು ಪೂಜೆ ಮಾಡ್ತೇವೋ ಅವರೂ ಕೂಡ ಪೂಜೆ ಮಾಡ್ತಾರೆ. ಹಾಗಾದ್ರೆ ಶ್ರಾದ್ದ ಎನ್ನುವಂಥದ್ದು ನಮ್ಮಲ್ಲಿ ಮಾತ್ರ ಇರೋದಲ್ಲ, ಇವರಲ್ಲಿಯೂ ಕೂಡ ಅವರವರ ಹಿರಿಯರನ್ನು ನೆನಪಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಪಿತೃಗಳಲ್ಲಿ ಎರಡು ರೀತಿ ಅಂತ ಹೇಳ್ತಾರೆ. ಒಂದು ಶಾಶ್ವತ ಪಿತೃಗಳು, ಇನ್ನೊಂದು ಅಶಾಶ್ವತ ಪಿತೃಗಳು. ಶಾಶ್ವತ ಪಿತೃಗಳು ಯಾರೆಲ್ಲ ಕೇಳಿದ್ರೆ ಸಾಮಾನ್ಯವಾಗಿ ವಸು, ರುದ್ರ, ಆದಿತ್ಯ ಎನ್ನುವಂಥವರು. ಅಲ್ಲಿ ಕೂಡ ಹೇಳ್ತಾರೆ ಅಗ್ನಿಶ್ವಾತರು, ಬರ್ಹಿಷದರು, ವೈರಾಜರು, ಸುಕಾಲರು, ಆಂಗಿರಸರು, ಸುಸಧನ್ವ, ಸುಸ್ವಧ, ಸೋಮಪ ಅಂತ ಹೀಗೆಲ್ಲ ಅಮೂರ್ತರ ಗುಂಪುಗಳು ಇದ್ದಾವೆ ಅಂತ ಕೊಡ್ತಾರೆ. ಇನ್ನು ಶ್ರಾದ್ದಾರಾಧನೆಯಲ್ಲಿ ಇವರಿಗೆಲ್ಲ ಆರಾಧನೆ ಮಾಡಿದರೆ ಯಾವ ಅಚಿರ ಪಿತೃಗಳು ಅಂದ್ರೆ ಅಶಾಶ್ವತವಾದ ಪಿತೃಗಳು, ನಮ್ಮನ್ನು ರಕ್ಷಣೆ ಮಾಡಿದವರು ಇದ್ದಾಗ ಜೀವನದಲ್ಲಿ ಅವರೇ ತಂದೆ ತಾಯಿಗಳಿಗೆಲ್ಲ ಅವರಿಗೆ ಆ ಫಲವನ್ನು ಕೊಡುವ ಮೂಲಕ ಅವರಿಗೆ ಆನಂದವನ್ನು ಉಂಟು ಮಾಡುತ್ತಾರೆ. ಅಗ್ನಿಶ್ವಾತ್ತಾದಿಗಳು ಬ್ರಹ್ಮದೇವರ ಮಕ್ಕಳು. ಬ್ರಹ್ಮದೇವರ ಮಕ್ಕಳನ್ನೇ ಪಿತೃಗಳು ಅಂತ ಕರೀತಾರೆ. ಪಿತೃಗಳು ಅಂದ್ರೆ ಏನು? ಪಾತೀಲಿ ಪಿತ, ನಮ್ಮನ್ನು ರಕ್ಷಣೆ ಮಾಡುವವರು ಅಂತ ಅರ್ಥ. ಹಾಗಾಗಿ ಬಸವರುದ್ರಾದಿತ್ಯ ಅಂತ ದೇವತೆಗಳಲ್ಲಿ ಗುಂಪು ಇದೆ. ಅದವರನ್ನೇ ಅವೆಲ್ಲ ನಿಯಾಮನೆ ಮಾಡುವುದು ಅಂತ ಹೇಳಿದ್ರೆ ಜನಾರ್ದನ ರೂಪಿ ಭಗವಂತ. ಹಾಗಾಗಿ ಅಂತಹ ಜನಾರ್ದನನಿಗೆ ಮೆಚ್ಚುಗೆ ಆಗುವ ಹಾಗೆ ಕರ್ಮಾಂಗಗಳನ್ನು ಮಾಡಿದಾಗ ಅವರು ಇವರ ಮೂಲಕ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ತಾವು ಗತಿಸಿದವರಿಗೆ ಏನೊಂದು ಕೊಡ್ತೇವಲ್ಲ, ಅವೆಲ್ಲ ರೂಪಾಂತರವನ್ನು ಮಾಡಿ ಆ ಫಲವನ್ನು ಅವರಿಗೆ ಮುಟ್ಟಿಸಿ ಅವರ ಅನುಗ್ರಹವನ್ನು ನಮಗೆ ಮುಟ್ಟಿಸುವ ಕೆಲಸ ಮಾಡ್ತಾರೆ ಅಂತ ಕೊಡ್ತಾರೆ. ಹಾಗಾಗಿ ಅಗ್ನಿಶ್ವಾತ, ಬರ್ಹಿಷದ, ಸೋಮಪ, ಸೋಮಸದ, ಹವಿರ್ಭುಜ, ಅಜ್ಜಪ, ಸುಕಾಲೀನ ಅಂತ ಸಪ್ತ ಪಿತೃಗಳು ಪ್ರಸಿದ್ಧರು ಅಂತ ಹೇಳ್ತಾರೆ. ಇವರೇ ಪಿತೃಗಳು ಅಂತ ಕೊಡ್ತಾರೆ. ಹೀಗೆ ಆಗಮಿಷ್ಯ ಆಪ್ಯಾಯಿತಾಶ್ಚತೆ ಶ್ರಾದ್ದೈಃ ಪುನರಾಪ್ಯಾಯಯಂತಿ ವೈ ಜಗತ್ ಸದೇವ ಗಂಧರ್ವಮಿತಿ ಬ್ರಹ್ಮಾನುಶಾಸನಂ. ದೇವತೆಗಳು, ಗಂಧರ್ವರಿಂದ ಕೂಡಿದ ಈ ಜಗತ್ತೆಲ್ಲವೂ ಕೂಡ ಪಿತೃಗಳ ಒಂದು ಆರಾಧನೆ ಮಾಡ್ತಾ ಉಂಟು. ಹಾಗಾಗಿ ಪಿತೃಗಳ ಸಂತೋಷದಿಂದ ಈ ದೇವತೆಗಳಿಗೂ ಕೂಡ ಅನುಗ್ರಹ ನಮಗೆ ಆಗತ್ತೆ. ಪಿತೃಗಳನ್ನು ಸಂತೋಷ ಪಡಿಸಿದ್ರೆ ಅವರು ನಮ್ಮನ್ನು ಸಂತೋಷ ಪಡಿಸ್ತಾರೆ ಅಂತ ಪಡಿಸಬೇಕು ಎನ್ನುವಂತ ಶಾಸನವನ್ನು ಚತುರ್ಮುಖ ಬ್ರಹ್ಮ ಮಾಡಿದ. ಜಗತ್ ಸದೇವ ಗಂಧರ್ವಮಿತಿ ಬ್ರಹ್ಮಾನುಶಾಸನಂ. ಬ್ರಹ್ಮನೇ ಹೇಳಿದ್ದಾನೆ, ಏನು ಪಿತೃಗಳ ಆರಾಧನೆ ಮಾಡಬೇಕು, ನೀವು ಮಾಡಿದಾಗ ನಮ್ಮ ಅನುಗ್ರಹ ನಿಮಗೆ ಆಗ್ತದೆ ಅಂತ ಹೇಳಿ. ತಾನ್ ಯಜಸ್ವ ಮಹಾಭಾಗಾನ್ ಶ್ರಾದ್ದೈರತಂದ್ರಿತ ತೇಪಿ ಶ್ರೇಯೋ ವಿಧಾಸ್ಯಂತೆ ಸರ್ವಕಾಮ ಫಲಪ್ರದಾಹ. ಆದ್ದರಿಂದ ಭಾಗ್ಯಶಾಲಿ ಅಂತ ಸಂಬೋಧನೆ ಮಾಡಿಕೊಂಡು ಪಿತೃದೇವತೆಗಳನ್ನು ಯಾವುದೇ ಆಲಸ್ಯ ಇಲ್ಲದೆ ಶ್ರಾದ್ದ ಕರ್ಮದ ಮೂಲಕ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಬಯಸಿದ ಸಮಸ್ತ ಫಲಗಳನ್ನು ಕೂಡ ಪಿತೃಗಳು ನಮಗೆ ಅನುಗ್ರಹ ಮಾಡ್ತಾರೆ, ಶ್ರೇಯಸ್ಸನ್ನು ಉಂಟು ಮಾಡ್ತಾರೆ ಅಂತ ಕೊಡ್ತಾರೆ. ಶ್ರಾದ್ದೈ ರತಂದ್ರಿತ, ತಂದ್ರದಿಂದ ಉದಾಸೀನ ಮಾಡದೆ, ಅಯ್ಯೋ ಶ್ರಾದ್ದೆಲ್ಲ ಒಂದು ಸಲ ಮುಗಿಸಿದ್ರೆ ಸಾಕು ಅಂತ ಎಷ್ಟು ಕೇಳಿದ್ರೆ ಶ್ರಾದ್ದ ಎಲ್ಲ ಆದ ನಂತರ ಒಂದು ಮಾತು ಹೇಳಿಕೊಂಡು ಅಬ್ಬಾ ಈ ಸಲದ್ದೊಂದು ಕರಿ ಮುಗಿದು ಇನ್ನೊಂದು ಪಕ್ಕ ಸದ್ಯಕ್ಕೆ ಇಲ್ಲ ಅಂತ ಎಣಿಸಿದ್ರೆ ಖಂಡಿತ ಶ್ರಾದ್ದ ಮಾಡಿದಂಥದ್ದು ಫಲ ನಿಷ್ಫಲ ಆಗಿ ಬಿಡುತ್ತೆ. ಯಾಕೆ? ದೇವತೆಗಳಿಗೆ ಸಿಟ್ಟು ಬರುತ್ತೆ. ಓ ನಾವು ಬಂದದ್ದು ನಿಮಗೆ ಕರಕರಿಯೋ, ನಿಮಗೆ ನೋವುಂಟು ಮಾಡಿತೋ ಅಂತ ಕೇಳುತ್ತಾರೆ. ಮತ್ತೇನು, ನಾವು ಇವತ್ತು ನಮ್ಮ ಪಿತೃಗಳು ಬಂದಿದ್ದಾರೆ, ದೇವತೆಗಳು ಅನುಗ್ರಹ ಮಾಡಿದ್ದಾರೆ, ನಮಗೆ ಇವತ್ತೊಂದು ಆರಾಧನೆಗೆ ಒಂದು ಸಿಕ್ಕಿದೆ ಎನ್ನುವ ಉತ್ಸಾಹ ನಮಗೆ ಇರಬೇಕೆ ಹೊರತು ಹಬ್ಬ ಮುಗಿದೋಯ್ತಪ್ಪ ಅಂತ ಎನ್ನುವಂತ ಭಾವ ಬರಬಾರದು. ಅದಕ್ಕೋಸ್ಕರ ಹೇಳ್ತಾರೆ ಉದಾಸೀನ ಇಲ್ಲದೆ ಪಿತೃಗಳ ಆರಾಧನೆ ಮಾಡಬೇಕು. ತ್ವಯೈವ ಆರಾಧ್ಯಮಾನಾಸ್ತೆ ನಾಮಗೋತ್ರಾದಿ ಕೀರ್ತನೈಃ ಅಸ್ಮಾನ್ ಆಪ್ಯಾಯಯಿಷ್ಯಂತೆ ಸ್ವರ್ಗಸ್ಥಾನಪಿ ಭಾರತ. ನಾಮ ಗೋತ್ರ ಮೊದಲಾದ ಉಚ್ಚಾರಣೆಯ ಮೂಲಕ ನಮ್ಮಿಂದ ಆರಾಧ್ಯರಾದ ಯಾವ ಪಿತೃಗಳಿದ್ದಾರೆ ಅವರು ಸ್ವರ್ಗದಲ್ಲಿದ್ದರೂ ಕೂಡ ನಮ್ಮನ್ನು ಸಂತೋಷ ಪಡಿಸ್ತಾರೆ. ಹಾಗಾಗಿ ಸ್ವರ್ಗಸ್ಥಾನಪಿ ಭಾರತ, ಸ್ವರ್ಗದಲ್ಲಿದ್ದರೂ ಕೂಡ ನಾವು ಅವರಿಗೆ ಆರಾಧನೆ ಮಾಡಿದ್ದು ಕೇಳಿದ್ರೆ ಅನುಗ್ರಹ ಮಾಡ್ತಾರೆ. ಮಾರ್ಕಂಡೇಯಸ್ತು ತೇ ಶೇಷಮೇತತ್ ಸರ್ವಂ ವದಿಷ್ಯತಿ ಏಷಮೈ ಪಿತೃಭಕ್ತಶ್ಚ ವಿದಿತಾತ್ಮ ಚ ಭಾರತ ಉಪಸ್ಥಿತಶ್ಚ ಶ್ರಾದ್ದಸ್ಯ ಮಮೈವೇದಾನುಗ್ರಹಾಯ ವೈ ಏನಂ ಪ್ರತ್ಯ ಮಹಾಭಾಗಮಿತ್ಯುಕ್ವಾಂತರಧೀಯತ. ಆಮೇಲೆ ಹೇಳ್ತಾರೆ ಭಾರತ ಅಂತ ಭರತವಂಶದಲ್ಲಿ ಹುಟ್ಟಿದವ ಅಂತ ಕರೆದು ಈ ವಿಚಾರವಾಗಿ ಮಾರ್ಕಂಡೇಯರು ಇದೆಲ್ಲ ವಿಚಾರವನ್ನು ನಿನಗೆ ತಿಳಿಸ್ತಾರೆ ಅಂತ ಹೇಳ್ತಾರೆ ಸಂತರು. ಅಂದ್ರೆ ಇಲ್ಲಿ ಶ್ರಾದ್ದ ಹಾಕ್ತಾ ಇರುವುದು ನಿಂಗೆ ಮಾರ್ಕಂಡೇಯರ ಮುಂದೆ ತಿಳಿಸ್ತಾರೆ. ನಾನೀಗ ನಿಂಗೆ ಶಾರ್ಟ್ ಆಗಿ ಹೇಳಿದ್ದೇನೆ, ಸ್ವಲ್ಪ ಮಟ್ಟಿಗೆ ಹೇಳಿದ್ದೇನೆ. ಆದ್ದರಿಂದ ಮಾರ್ಕಂಡೇಯರಾದ್ರು ಹಾಗೆ ಅವರು ಎಲ್ಲವನ್ನೂ ತಿಳಿದವರು, 7 ಕಲ್ಪದವರೆಗೆ ಅವರು ಇದ್ದವರು. ಇವನಾದ್ರೂ 700 ವರ್ಷ
ಅಥವಾ 800 ವರ್ಷ. ಅವರು ಹಾಗಲ್ಲ, ಸಪ್ತಕಲ್ಪಾಂತ ಜೀವನ ಅಂತ. ಹಾಗಾಗಿ ಅವರು ಪಿತೃಭಕ್ತರು ಹೌದು. ಮೃಕಂಡುವಿನ ಮಗನಾಗಿದ್ದುಕೊಂಡು ತಂದೆಗೆ ದಿನಾ ನಮಸ್ಕಾರ ಮಾಡಿ ಮಾಡಿ ಮರಣವನ್ನು ಗೆದ್ದವರು. ಹಾಗಾಗಿ ಅವರು ಮುಂದೆ ನಿನಗೆ ಹೇಳಲಿಕ್ಕಿದ್ದಾರೆ ಅಂತ ಹೇಳಿ, ನೀನು ಇವತ್ತು ಮಾಡಿದ ಶ್ರಾದ್ದದಿಂದಾಗಿ ನಾನು ಬಹಳ ಸಂಪ್ರೀತನಾಗಿದ್ದೇನೆ ಅಂತ ಶಂತನು ಹೇಳಿ, ಏನಂ ಮೃತ್ಯ ಮಹಾಭಾಗ ಮಿತ್ಯುಕ್ತಂತರಧೀಯತ, ನೋಡು ಮಾರ್ಕಂಡೇಯರು ಬಂದಿದ್ದಾರೆ, ಅವರತ್ರ ಈ ಶ್ರಾದ್ದದ ವಿಚಾರವನ್ನು ಕೇಳು ಅಂತ ಹೇಳಿ ತಾವು ಅಲ್ಲಿಂದ ಅಂತರ್ಧಾನರಾಗ್ತಾರೆ. ಶಂತನು ಮಹಾರಾಜ ತಾನು ಶ್ರಾದ್ದ ಪ್ರಕ್ರಿಯೆಯಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಉಳಿದೆಲ್ಲ ಚಿಂತನೆಯನ್ನು ಮತ್ತೆ ನಾಳೆ ಸೇರುವಾಗ ಮಾಡುವಂತ ಹೇಳ್ತಾ ಇವತ್ತಿನ ಶ್ರೀವತ್ಸರೋ ಯಶೋಧ ಭಕ್ತರೋ ಹರಿ ಚತುರ್ಭುಜಾಕ್ರಾಂತಿಗದಾ ಶಂಖಾದ್ರಿದಾಯಿನಃ ದೇವಕೀನಂದನ ಶ್ರೇಷ್ಠೋ ನಂದಗೋಪಪ್ರಿಯಾತ್ಮಜಃ ಯಮುನಾವೇದಮಹಾರೀ ತದಭದ್ರಪ್ರಿಯಾತ್ಮಜಃ पूतनाजीविताहारी शकटासुरधन्यः नन्दौ व्रजजनानन्दी सच्चिदानन्दविग्रहः नवनीतनवाहारो प्रसादकृत षोडशश्रीसहस्रेषु त्रिबलिः हरोऽनन्तो धेनुकासुरधन्यः ऋणीकृतऋणाहर्तो यमलार्जुनभञ्जनः उत्तारकामभेत्ताजगमानश्यामलाकुपिः गोपगोपीश्वरो योगी कोटिभूयः